ವಿಧಾನ ಪರಿಷತ್ ಸದಸ್ಯರಾಗಿ ಭೋಜೇಗೌಡರು ಮಾಡಿರುವಂತಹ ಪ್ರಮುಖ ಕೆಲಸ ಕ್ಷೇತ್ರದಲ್ಲಿ ಅವರೆಲ್ಲ ಭಾಳ ಪ್ರತಿಭಾವಂತರಿದ್ದಾರೆ. ನಾನು ಇಂಥ ಕೆಲಸ ಮಾಡಿದ್ದೀನಿ, ಇಂಥ ಕೆಲಸ ಬಿಟ್ಟಿದ್ದೀನಿ ಅಂತ ಹೇಳೋಕ್ಕೆ ಅವರೇ ತಿಳ್ಕೊಂಡಿರ್ತಾರೆ. ಬಿಜೆಪಿ ಹಾಗೂ JDS ಮೈತ್ರಿ ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತಾ? ಬಿಜೆಪಿ ಮತ್ತು ನಮ್ಮದು ಹೊಂದಾಣಿಕೆ ಆಗ್ತದೆ ಅನ್ನೋ ವಿಚಾರ ಇನ್ನೂ ಹಸಿಯಾಗಿ. ಯಾವ ಸಮಸ್ಯೆಗಳನ್ನ ಪ್ರಮುಖವಾಗಿ ಬಗೆಹರಿಸ್ಕೊಳ್ಬೇಕು ಅನ್ಕೊಂಡಿದ್ದೀರಾ? ಹಾಗೆ ಏನು ಆಶ್ವಾಸನೆಯನ್ನು ಕೊಡ್ತೀರಾ ಈ ಒಂದು ಚುನಾವಣೆಯ? NPS ರದ್ದು ಮಾಡಿ OPS ನ್ಯಾಯ. ಹಾಯ್ ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ನೈಋತ್ಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯನ್ನು ಘೋಷಣೆಯಾಗಿದೆ. ಇದರ ಅಭ್ಯರ್ಥಿಯಾಗಿರುವಂತಹ ಶ್ರೀಯುತ SL ಭೋಜೇಗೌಡರು ನಮ್ಮ ಜೊತೆ ಇದ್ದಾರೆ. ಭೋಜೇಗೌಡರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಮತ್ತೊಂದು ಚುನಾವಣೆ ಬಂದಿದೆ, ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಹೇಗಿದೆ ಈ 2024ರ ವಿಧಾನ ಪರಿಷತ್ನ ಚುನಾವಣೆ ತಯಾರಿ? ಯಾವ ರೀತಿಯಾಗಿ ನಡೀತಾ ಇದೆ? ಈಗಾಗಲೇ ಘೋಷಣೆ ಆಗಿದೆ. ಜೂನ್ 3ನೇ ತಾರೀಕು ಚುನಾವಣೆ ಘೋಷಣೆ. ಇದು ವಿಭಿನ್ನವಾಗಿರ್ತಕ್ಕಂಥ ಚುನಾವಣೆ. ಈ ಚುನಾವಣೆ ಹೇಗೆ ಅಂತ ಹೇಳಿದ್ರೆ, ಯಾವುದೇ ಪಾರ್ಟಿಯ ಸಿಬ್ಬಂದಿ ಹೆಸರಿರ್ತದೆ. ಹೆಸರಿನ ಮುಂದೆ ಒಂದು ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಷಿಯಲ್. ಒಬ್ಬ ಮನುಷ್ಯನಿಗೆ ಎಷ್ಟು ಕ್ಯಾಂಡಿಡೇಟ್ ನಿಂತಿದ್ದಾರೆ ಆ ಮತದಾರರಿಗೆ ಅಷ್ಟೂ ಜನಕ್ಕೆ ಓಟ್ ಹಾಕೋಂಥ ರೈಟ್ ಪ್ರಿಫರೆನ್ಷಿಯಲ್. ಆ ಪ್ರಿಫರೆನ್ಷಿಯಲ್ ಓಟ್ ಬಗ್ಗೆ ಸ್ವಲ್ಪ ಹೊಸದಾಗಿ ಮತದಾನ ಮಾಡೋರಿಗೆ ತಿಳುವಳಿಕೆ ಮೂಡಿಸ್ಬೇಕು. ಈ ವಿಷಯದಲ್ಲಿ ಹೊಸದಾಗಿ ಮತದಾನ ಮಾಡೋರಿಗೆ ಆ ತಿಳುವಳಿಕೆ ನೀಡಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ, ಶಿಕ್ಷಕರ ಕ್ಷೇತ್ರ ಅಂತೇಳಿದರೆ ಅದು ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕ್ರೀಮಿ ಲೇಯರ್ ಆಫ್ ದಿ ಸೊಸೈಟಿ. ಅವರು ಇಂದ ಯಾವುದೇ ತಪ್ಪಾಗ್ತದೆ. ಶಿಕ್ಷಕರಿಗೆ ಮತದಾನ ಮಾಡಿ ಕೊಲೆಗೆಟ್ಟ ಮತಗಳು ಇನ್ವ್ಯಾಲಿಡ್ ವೋಟ್ ಅಂತೇಳಿ ನಾಳೆ ಪೇಪರ್ ಬಂದರೆ ನಮ್ಮ ಶಿಕ್ಷಕರಿಗೆ ಮತದಾನ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ ಸೊಸೈಟಿ ತಿಳಿಯುತ್ತೆ. ಅದು ಹೇಗೆ ಅದನ್ನು ಕೆಟ್ಟ ಮೆಸೇಜ್ ಕೊಟ್ಟಂಗ. ಹಾಗಾಗಿ ಅವರಿಗೆ ಪ್ರಿಫರೆನ್ಷಿಯಲ್ ವೋಟ್ ಹೇಗೆ ಮಾಡಬೇಕು ಅಂತ ವಿಶೇಷವಾಗಿ ನಾನು ಹೇಳಿದ್ದಲ್ಲ, ಇವರಿಗೆ ಫಸ್ಟು ಮತದಾನ ಮಾಡ್ತಾರಲ್ಲ ಈ ಕ್ಷೇತ್ರದಲ್ಲಿ, ಅವರಿಗೆ ಒಂದು ಅವೇರ್ನೆಸ್ ಯಾವ ರೀತಿ ಮತದಾನ ಮಾಡಬೇಕು ಅನ್ನೋದನ್ನು ನಾವು ಹೇಳ್ಬೇಕು. ಹಾಗಾಗಿ ಒಂದು ಗೆರೆ ಬಿಟ್ಟು ಬೇರೆ ಏನೂ ಬರಿಬಾರ್ದು. ರೈಟ್ ಹಾಕೋದು, ಇಂಟು ಹಾಕೋದು, ಸ್ವಸ್ತಿಕ್ ಸೀಲ್ ಅಂತ ಹಾಕೋದು, ಅಥವಾ ಒಂದು ಅಂತ ಕನ್ನಡದಲ್ಲಿ ಬರೆಯೋದು, ONE ಅಂತ ಇಂಗ್ಲೀಷಲ್ಲಿ ಬರೆಯೋದು, ಇದೆಲ್ಲ ಅಮೌಂಟ್ಸು ಇನ್ವೆಸ್ಟ್. ಹಾಗಾಗಿ ಅದಕ್ಕೆ ಪ್ರಯೋಜನ ಇಲ್ಲ. ಆಮೇಲೆ ಮತಗಟ್ಟೆಯಲ್ಲಿ ಹೋದಾಗ ಮತಗಟ್ಟೆ ಅಧಿಕಾರಿ ಯಾವ ಪೆನ್ ಇಟ್ಟಿರ್ತಾನೆ ಅದೇ ಪೆನ್ನಿಂದಲೇ ಬರೀಬೇಕು. ಹೆಸರು ಮುಂದೆ ಒಂದು ಗೆರೆ ಹಾಕೊಂಡ್ಬಿಡ್ತಾರೆ, ಅದು ಫಸ್ಟ್ ಸೆಕೆಂಡ್ ಥರ್ಡ್ ಬರ್ತದೆ. ಹಾಗಾಗಿ ಇದನ್ನು ಸ್ವಲ್ಪ ನಮ್ಮ ಹೊಸದಾಗಿ ಮತದಾರರಲ್ಲಿ ನಾವು ಅವರಿಗೆ ವಿಷಯ ತಿಳಿಸ್ಬೇಕು. ಸರ್, ಈಗ ಪ್ರಮುಖವಾಗಿ ಈ ಹಿಂದೆ ನೀವೇನು ವಿಧಾನ ಪರಿಷತ್ ಸದಸ್ಯರಾಗಿದ್ದೀರಿ. ವಿಧಾನ ಪರಿಷತ್ ಸದಸ್ಯರಾಗಿ ಭೋಜೇಗೌಡರು ಮಾಡಿರುವಂತಹ ಪ್ರಮುಖ ಕೆಲಸ ಇದೆ. ನಾನು ಕೆಲಸ ಮಾಡಿದ್ದೀನಿ ಅಂತ ಇರೋದಕ್ಕಿಂತ ಶಿಕ್ಷಕರ ಎಲ್ಲ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸಿದ್ದೀನಿ ಅನ್ನೋದು ಭಾಳ ವಿಚಾರ. ನಾನು ಮಾಡಿದ್ದೀನಿ ಅಂತ ಹೇಳೋಕ್ಕೆ ಬೇರೆ ಎಲ್ಲಾದರೂ ಆದರೆ ನಾನು ಹೋಗಿ ಪಬ್ಲಿಕ್ ಎಲೆಕ್ಷನ್ ಆದರೆ ನಾನು ಇಂಥ ಕೆಲಸ ಮಾಡಿದ್ದೀನಿ, ಈ ಊರಿಗೆ ನೀರು ಕೊಟ್ಟಿದ್ದೀನಿ, ಈ ಊರಿಗೆ ರೋಡ್ ಕೊಟ್ಟಿದ್ದೀನಿ, ನಾನು ಹೇಳ್ಬೇಕಾದಂಥ ಅವಶ್ಯಕತೆ ಬರ್ತೀನಿ. ಶಿಕ್ಷಕರ ಕ್ಷೇತ್ರದಲ್ಲಿ ಅವರೆಲ್ಲ ಭಾಳ ಪ್ರತಿಭಾವಂತರಿದ್ದಾರೆ. ನಾನು ಇಂಥ ಕೆಲಸ ಮಾಡಿದ್ದೀನಿ, ಇಂಥ ಕೆಲಸ ಬಿಟ್ಟಿದ್ದೀನಿ ಅಂತ ಹೇಳೋಕ್ಕೆ ಅವರೇ ತಿಳ್ಕೊಂಡಿರ್ತಾರೆ. ಭೋಜೇಗೌಡರು ಯಾವ ರೀತಿ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಿರ್ತಾರೆ, ಒಂದು ಇನ್ಕ್ಲೂಡಿಂಗ್ ಒಂದು ಫೋನ್ ರಿಸೀವ್ ಮಾಡೋದ್ರಿಂದ, ಒಂದು ಮಿಸ್ ಕಾಲ್ ಅಟೆಂಡ್ ಮಾಡೋದ್ರಿಂದ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಇಷ್ಟು ವರ್ಷಗಳ ಅವಧಿಯಲ್ಲಿ ನನ್ನ ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಬರಲ್ವ? ಅವರೆಲ್ಲ ವ್ಯಾಲ್ಯೂಯೇಟ್ ಮಾಡ್ತಾರಲ್ಲ. ಅವ್ರ ಮಕ್ಕಳದು ಒಂದು ಪೇಪರ್ ಕೊಟ್ಟರೆ ಪೇಪರ್ನಲ್ಲಿ ರ್ಯಾಂಕು, ಫಸ್ಟ್ ರ್ಯಾಂಕು, ಡಿಸ್ಟಿಂಕ್ಷನ್ನು, ಫಸ್ಟ್ ಕ್ಲಾಸು, ಫೇಲ್ ಅಂತ ಮಾಡಲ್ಲ. ಹಾಗೆ ನನ್ನ ಬಯೋಡೇಟಾನ ಅವ್ರು ವ್ಯಾಲ್ಯೂಯೇಟ್ ಮಾಡಲಿ. ಭೋಜೇಗೌಡ ಫಸ್ಟ್ ರ್ಯಾಂಕ್ ಬರ್ತಾನೆ, ಸೆಕೆಂಡ್ ರ್ಯಾಂಕ್ ಬರ್ತಾನೆ, ಫೇಲ್ ಆಗ್ತಾನೆ, ಡಿಸ್ಟಿಂಕ್ಷನ್ ಉಂಟಾ ಅಂತೇಳಿ ಅವ್ರು ಸ್ವತಂತ್ರ ಸರ್ವಶಕ್ತಿ ಅವರಿಗೆ. ಹಾಗಾಗಿ ಅವರು ನನ್ನನ್ನು ವ್ಯಾಲ್ಯೂಯೇಟ್ ಮಾಡ್ತಾರೆ. ಆ ಭರವಸೆ ನನಗಿದೆ, ನಂಬಿಕೆ. ಹಂಗಾಗಿ ನಾನು ಇಂಥ ಕೆಲಸ ಮಾಡಿದ್ದೀನಿ, ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದೀನಿ ಅಂತೇಳಿ ನಾನೇ ಹೇಳ್ತಕ್ಕಂಥದ್ದು ಅದಷ್ಟು ಒಳ್ಳೆಯ ಯೋಚನೆ ಅಲ್ಲ. ಆ ರೀತಿ ನಾನು ಹೇಳಲು ಯಾಕೆ ಅಂತ ಹೇಳಿದ್ರೆ
ಈಗ ಇಲ್ಲಿ ಒಂದು ವರ್ಗ ಇದೆ. ಇಲ್ಲಿ ಹೈಸ್ಕೂಲಿಂದ ಹಿಡಿದು ಮೇಲಿನ ಮೆಡಿಕಲ್ ಕಾಲೇಜ್, ಇಂಜಿನಿಯರ್ ಕಾಲೇಜ್, IT, ಪಾಲಿಟೆಕ್ನಿಕ್, BA, DA ಎಲ್ಲ ಇವರೆಲ್ಲ ಹೈಸ್ಕೂಲ್ ಆ್ಯಂಡ್ ಎಬೋ ಇರ್ತಕ್ಕಂಥ ಡೆಸಿಗ್ನೇಷನ್ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಬರ್ತಾರೆ ಟೀಚಿಂಗ್ ಸೆಕ್ಷನ್. ಹಾಗಾಗಿ ಈ ಟೀಚಿಂಗ್ ಸೆಕ್ಷನಲ್ಲಿ ಮತದಾರರು ಬಂದಂಥ ಸಂದರ್ಭದಲ್ಲಿ ಅವರೆಲ್ಲ ಭಾಳ ಪ್ರಬುದ್ಧ ಬುದ್ಧಿಶಕ್ತಿ ಇರ್ತಾರೆ. ಈಗ ನಾನು ಅನುದಾನದ ಸಂಸ್ಥೆ, ಅನುದಾನ ರಹಿತ ಸರ್ಕಾರ, ಹೈಸ್ಕೂಲ್ ಅಥವಾ ಜೂನಿಯರ್ ಕಾಲೇಜ್, ಇವರನ್ನು ನಾವು ನೋಡಿದಾಗ ಸರ್ಕಾರ ನೋಡಿ, ಇವತ್ತು ಈ ಉದಾಹರಣೆಗೆ ಒಂದು ವಿಚಾರ, ಕಳೆದ 3 ತಿಂಗಳಿಂದ ಅನುದಾನ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಶಿಕ್ಷಕರಿಗೆ ಸಂಬಳ ಕೊಟ್ಟಿದೆ. ಎಲ್ಲಿಯಾದರೂ ಉಂಟಾ? ಲಾಸ್ಟ್ 3 ಮಂತ್ಸಿಂದ ಇದು ಬೇಕಾದ್ರೆ ತೆಗೆದು ನೋಡಿ ನೀವು. ಕಳೆದ 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಶಿಕ್ಷಕರಿಗೆ. ಒದ್ದಾಡ್ತಾರೆ ಪಾಪ. ಅವರಿಗೆ ಮಂತ್ ಎಂಡ್ ಬಂತಂತ ಹೇಳಿದ್ರೆ ಬೇರೆ ಬೇರೆ ಏನೇನು ಈಗ ಬಜೆಟ್ ಇರುತ್ತಲ್ಲ ಅವರು ಅದು ನೋಡಬೇಕಲ್ಲ. ಶಿಕ್ಷಕರಿಗೆ ಸಂಬಳ ಕೊಟ್ಟಿಲ್ಲ. ಜೊತೆಗೆ ಏಡೆಡ್ ಸ್ಕೂಲ್ಗಳಲ್ಲಿ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಸುಪ್ರೀಂ ಕೋರ್ಟು ಒಂದು ಮಾನ್ಯತೆ ನವೀಕರಣದ ಬಗ್ಗೆ ಭಾಳ ಕಠೋರವಾಗಿರ್ತಕ್ಕಂಥ ವಿಚಾರ. ನಾನು ಅದು ತಪ್ಪು ಅಂತ ನಾನು ಹೇಳಿದೆ. ಕೋರ್ಟ್ ವಿಷಯ ಇದೆ. ಆದರೆ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮಂಥ ಶಾಸಕರು, ಮಂತ್ರಿಗಳು, ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ ಆದೇಶ, ಮಕ್ಕಳ ರಕ್ಷಣೆಗೋಸ್ಕರ ಕೊಟ್ಟಿರ್ತಕ್ಕಂಥ ಆ ಆದೇಶದಲ್ಲಿ ಬರೀ ಅನುದಾನ ರಹಿತ ಮತ್ತು ಏಡೆಡ್ ಶಾಲೆಗಳಿಗೆ ಮಾತ್ರ ಅನ್ವಯ ಆಗುತ್ತಾ? ಅದು ಎಲ್ರಿಗೂ ಅನ್ವಯ ಆಗೋದಿಲ್ಲ, ಎಲ್ಲ ಮಕ್ಕಳಿಗೂ ಅನ್ವಯ ಆಗೋದಿಲ್ಲ. ಹಂಗಾರೆ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ, ಸರ್ಕಾರಿ ಶಾಲೆಗಳಿಗೆ ಹೋಗ್ತಕ್ಕಂಥ ಮಕ್ಕಳ ರಕ್ಷಣೆ ಬೇಡುವ. ಹಾಗಿದ್ರೆ ಸರ್ಕಾರಿ ಶಾಲೆಗಳಲ್ಲಿ ಆ ಮಕ್ಕಳ ರಕ್ಷಣೆಗೆ ಯಾವ ರೀತಿ ನೀವು ಕಾರ್ಯಕ್ರಮ ಮಾಡಿದ್ದೀರಿ? ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಲ್ಲ. ಯಾವ ರೀತಿ ಆ ಮಕ್ಕಳ ರಕ್ಷಣೆ ಕಾರ್ಯಕ್ರಮ ಮಾಡಿದ್ರೆ ಹೇಳಿ. ಆ ರೀತಿ ಮಾಡಿದರೆ ನೀವು ಒಂದು ರೋಲ್ ಮಾಡಿ ತೋರಿಸಿ. ನಾನು ನಿಮ್ಮನ್ನೇ ರೋಲ್ ಮಾಡಲಾಗಿ ಏಡೆಡ್ ಸಂಸ್ಥೆಗೂ ಹೇಳ್ತೀನಿ, ಈ ರೀತಿ ಮಾಡಬೇಕು ನೀವು. ಅನುದಾನ ರೈತರಿಗೂ ಹೇಳ್ತೀನಿ, ನೀವು ಈ ರೀತಿ ಅನ್ಎಡೆಡ್ ಅವ್ರಿಗೂ ಹೇಳ್ತೀನಿ, ಈ ರೀತಿ ನೀವು ಮಾಡಬೇಕು. ನೀವು ಮಾಡಿ ತೋರಿಸಿದ್ರೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಇಟ್ಕೊಂಡು ಅಧಿಕಾರಿಗಳಿಂದ, ರಾಜ್ಯ ಮಟ್ಟದ ಅಧಿಕಾರಿಗಳಿಂದ, ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಸಿಕ್ಕಾಪಟ್ಟೆ ಕಿರುಕುಳ ಆಗ್ತಾ ಇದೆ. ವಿಶೇಷವಾಗಿ ಏಡೆಡ್ ಆ್ಯಂಡ್ ಅನ್ಎಡೆಡ್ ಸಂಸ್ಥೆಯ ಅನ್ಎಡೆಡ್ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಮೇಲ್ವಿಚಾರಕರಿರ್ಬೋದು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗಿರ್ಬೋದು ತುಂಬ ತಾಪತ್ರೆ ಆಗ್ತದೆ. ಮಾನ್ಯತೆ ನವೀಕರಣ ಇರ್ಬೋದು, ಬಿಲ್ಡಿಂಗ್ ಕ್ಲಿಯರೆನ್ಸ್ ಇರ್ಬೋದು, ಫೈರ್ ಕ್ಲಿಯರೆನ್ಸ್, ಇದಕ್ಕೆ ಎಲ್ಲ ಕೊಡಬೇಕಲ್ಲ. ಫೈರ್ ಕ್ಲಿಯರೆನ್ಸು ನೀವು ಮಾಡಿಸಿಲ್ಲ ಅಂತೇಳಿ ಓನ್ಲಿ ಏಡೆಡ್ ಆ್ಯಂಡ್ ಅನ್ಎಡೆಡ್ ಶಾಲೆಗಳಿಗೆ ಮಾತ್ರ ಕೇಳ್ತಿರಲ್ಲ. ವೈನಾಟ್ ಸರ್ಕಾರಿ ಶಾಲೆಗಳಿಗೆ ಯಾಕೆ ಮಾಡಿಲ್ಲ? ಕೆಲವು ಭಾಳ ನಿಯಮಗಳಿದೆ. ಅದು ಇಷ್ಟು 3 ಫ್ಲೋರ್ ಇದ್ದರೆ ಕೇಳೋಂಗಿಲ್ಲ, ಮತ್ತು ಇಷ್ಟು 18 ಮೀಟ್ರ್ ಇದ್ದರೆ ಕೇಳೋಂಗಿಲ್ಲ ಅಂತ ಫೈರ್ ಕ್ಲಿಯರೆನ್ಸ್ ಬೇಕಾಗಿಲ್ಲ ಅಂತಿದೆ. ಆದರೂ ಕೂಡ ದಿನನಿತ್ಯ ಕಿರುಕುಳ ನಡೀತೆ. ಹಾಗಿದ್ರೆ ಏಡೆಡ್ ಶಾಲೆಗೆ ಶಿಕ್ಷಕರಿಗೆ ಸಂಬಳ ಕೊಡೋದು ಯಾರು? ಸರ್ಕಾರ. ಸರ್ಕಾರಿ ಶಾಲೆಗಳಿಗೆ ಸಂಬಳ ಕೊಡೋದು ಯಾರು? ಸರ್ಕಾರ. ಹಾಗಿದ್ರೆ ಈ ಸರ್ಕಾರಿ ಶಾಲೆಗಳಲ್ಲಿ ಸಂಬಳ ಕೊಡುವಾಗ ಏಡೆಡ್ ಶಾಲೆ ಶಿಕ್ಷಕರಿಗೆ ಸಂಬಳ ಕೊಡ್ತೀವಿ ಅಂದರೆ ಏಡೆಡ್ ಶಾಲೆಯನ್ನು ಸರ್ಕಾರ ಆಯ್ತಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಓದೋ ಮಕ್ಕಳಿಗೆ ಶೂಸಿಂದ ಹಿಡಿದು, ಅವ್ರ ಬಟ್ಟೆ ಯೂನಿಫಾರ್ಮಿಂದ ಹಿಡಿದು, ಬಿಸಿ ಊಟದಿಂದ ಹಿಡಿದು ಎಲ್ಲ ನೆರವನ್ನು ನೀಡ್ತೀವಿ. ಏಡೆಡ್ ಶಾಲೆಗಳು ಕೂಡ ಹಳ್ಳಿಗಳಲ್ಲಿ ಕೆಲಸ ಇರ್ತಕ್ಕಂಥ ಶಾಲೆಗಳಲ್ಲಿ ಬಡವ ಮಕ್ಕಳೇ ಬರೋದು. ವಿಶೇಷವಾಗಿ ಅಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ನೀವು ಬಿಸಿ ಊಟ, ಯೂನಿಫಾರ್ಮು, ಅವರಿಗೆ ಶೂಸು, ಸಾಕ್ಸು ಇದೆಲ್ಲ ಕೊಡಬೇಕಲ್ಲ. ಕೊಟ್ಟಿದ್ದೀರ? ಇವತ್ತೂ ನಾನು ಹೇಳ್ತೀನಿ, ಸಾವಿರಾರು ಶಾಲೆಗಳಲ್ಲಿ ಉತ್ತಮವಾದ ಸೌಕರ್ಯ ಇರ್ತಕ್ಕಂಥ ಶೌಚಾಲಯಗಳ ವ್ಯವಸ್ಥೆ ಸರ್ಕಾರಿ ಶಾಲೆಗಳಲ್ಲೇ ಇಲ್ಲ. ಹಾಗಿದ್ರೆ ಭೋಜೇಗೌಡರೆ ನೀವೇನ್ರಿ ಮಾಡಿದ್ರಿ? ನೀವು ಮಾಡ್ಬೋದಿತ್ತಲ್ಲ 6 ವರ್ಷ ನಿಮ್ಮ ಕೆಲಸ ಮಾಡಿದ್ರಿ. ನನ್ನ ಪಾರ್ಟ್ ಅಂತ ಡ್ಯೂಟಿ ನಾನು ಅಲ್ಲಿನ ಶಾಲೆಯ ಮೇಲ್ವಿಚಾರಕರು, ವಲಯ ಶಾಲೆ ಶಿಕ್ಷಕರು ಮೆಚ್ಚೋ ರೀತಿಯಲ್ಲಿ ನನ್ನ ಮನಸ್ತೃಪ್ತಿಯಾದ ರೀತಿಯಲ್ಲಿ ನಾನು ಮಾಡಿದ್ದೀನಿ. ಹೇಗೆ ಅಂತ ಹೇಳಿದರೆ, ನನ್ನ ಬರ್ತಕ್ಕಂಥ ಫಂಡಲ್ಲಿ ಎಲ್ಲ ಫಂಡನ್ನು ನಾನು ಒಂದು ಕುಡಿಯ ನೀರಿಗೆ ಕೊಟ್ಟಿದ್ದೀನಿ, ಒಂದು ಶೌಚಾಲಯ ಕೊಟ್ಟಿದ್ದೀನಿ, ಶಾಲಾ ರಕ್ಷಣೆಗೆ ಕಾಂಪೌಂಡ್ ಕೊಟ್ಟಿದ್ದೀನಿ. ಬಿಟ್ಟರೆ ಬೇರೆ ರೀತಿಯಲ್ಲಿ ಕೊಡೋಕ್ಕಾಗಲ್ಲ. ನನ್ನ ದೊಡ್ಡ ಬಡ್ಜೆಟ್ ಕೂಡ ಅಲ್ಲ, 1-2 ಕೋಟಿ ರೂಪಾಯಿ ಬರ್ತಕ್ಕಂಥದ್ದು ಹಂಚಿದ್ದೀನಿ. ಹಂಚುವಾಗಲೂ ಕೂಡ
ಭಾಳ ಮುಖ್ಯವಾಗಿ ನಾನು ಪ್ರಾಧಾನ್ಯತೆ ಕೊಟ್ಟಿರ್ತಕ್ಕಂಥದ್ದು ನಾನು ಒಂದು ಕುಡಿಯೋ ನೀರಿಗೆ, ಇನ್ನೊಂದು ಶೌಚಾಲಯ ಇದು ಕೊಟ್ಟಿದ್ದೆ. ಮಾನ್ಯತೆ ನವೀಕರಣ ಬಂದಾಗ ಅದನ್ನು ಕನಿಷ್ಠ 10 ವರ್ಷಗಳಿಗೆ ಮಾನ್ಯತೆ ನವೀಕರಣನ ಮಾಡಬೇಕು. ಬೇರೆ ಏನಿಲ್ಲ, ಬಿಲ್ಡಿಂಗ್ ಒಂದ್ಸರಿ ಬಿಲ್ಡಿಂಗ್ ಕಟ್ಟಿದರೆ 3 ವರ್ಷ ಬಿದ್ದೋಗುತ್ತೆ. ಒಂದ್ಸರಿ ರೂಮ್ ಸ್ಟ್ರಕ್ಚರ್ ಈ ರೀತಿ ಇದೆ ಅಂತೇಳಿ ಅದೆಲ್ಲ ನೀವು ರಿಪೋರ್ಟ್ ತಗೊಂಡೋದ್ಮೇಲೆ 1 ವರ್ಷ ತಗೊಂಡೋದ್ಮೇಲೆ 3 ವರ್ಷ ರೂಮ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ, ಇಲ್ಲಲ್ಲ. ಹಾಗಾಗಿ 10 ವರ್ಷಗಳಿಗೆ ಒಂದ್ಸರಿ ಮಾನ್ಯತೆ ನವೀಕರಣ ಮಾಡಬೇಕು ಅನ್ನೋದು ನಂದು ಮೂಲ ಉದ್ದೇಶ. ಎರಡನೇ ಉದ್ದೇಶ ಏನಿದೆ, ಏಡೆಡ್ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗೆ ಆರೋಗ್ಯ ಸಂಜೀವಿನಿಯನ್ನು ಕೊಡಲೇಬೇಕು. ಸರ್ಕಾರಿ ಶಾಲೆಗಳಲ್ಲಿ ಕೊಡ್ತಾ ಇದ್ದಾರೆ, ಆರೋಗ್ಯ ಅವರು ರಕ್ಷಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವ್ರಿಗೆ ಕೂಡ ಕೊಡಲೇಬೇಕು. ಅದು ಕಾನ್ಸ್ಟಿಟ್ಯೂಷನಲ್ ರೈಟ್, ನಮ್ಮ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕು. ಆರೋಗ್ಯ ಮತ್ತು ಶಿಕ್ಷಣವನ್ನು ಉಚಿತವಾಗಿ ಈ ನಾಡಿನ ಎಲ್ಲ ನಾಗರಿಕರಿಗೆ ಕೊಡಬೇಕು ಅಂತ ಇರ್ತಕ್ಕಂಥದ್ದು ಅಂಬೇಡ್ಕರ್ ಕೊಟ್ಟಂಥ ನಮ್ಮ ಸಂವಿಧಾನದಲ್ಲಿದೆ. ಅದರ ಆಶಯದಂತೆ ಇವತ್ತರೆಗೂ ನಾವು ನಡೆಯೋಕ್ಕಾಗಿಲ್ಲ. ಅದೇ ರೀತಿ 12 ಕೆಲಸ ಮಾಡ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ನೀವು ಇದನ್ನು ವಿಸ್ತರಿಸಿ ಆರೋಗ್ಯ ಸಂಜೀವನಿಯನ್ನು ಕೊಡಬೇಕು ಅಂತ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಡ್ಯೂರಿಂಗ್ ದಿ ಟೈಮ್ ಆಫ್ ಕೋವಿಡ್ ಅನೇಕ ಜನ ನಮ್ಮ ಅಣ್ಣ ತಮ್ಮದನ್ನು ಕಳ್ಕೊಂಡಿದ್ದೇವೆ, ನಮ್ಮ ಸ್ನೇಹಿತರನ್ನು ಕಳ್ಕೊಂಡಿದ್ದೇವೆ, ನಮ್ಮ ಬಂಧು ಬಳಗವನ್ನು ಕಳ್ಕೊಂಡಿದ್ದೇವೆ. ಆಮೇಲೆ ಆ ಕೋವಿಡ್ ಸಮಯದಲ್ಲಿ ನಾನು ಉಳ್ಕೋಬೇಕು ಅಂತ ಪ್ರಯತ್ನ ನಡೆಸಿ ಮೆಡಿಕಲ್ ಏಡ್ನ ಸಿಕ್ಕಾಪಟ್ಟೆ ಖರ್ಚು ಮಾಡಿ, ಆಸ್ತಿ ಮಾರಿ, ಬಂಗಾರ ಮಾರಿ ಇವತ್ತು ಕೂಡ ನಾನು ಉಳ್ಕೊಂಡಿದ್ದೀನಿ. ಆದರೆ ಸಾಲಗಾರ, ಕುಟುಂಬದಲ್ಲಿ ನೆಮ್ಮದಿ, ಇದೆಲ್ಲ ಇರ್ತಕ್ಕಂಥ ಸರಲ್ಲಿ ಒಂದು ಆರೋಗ್ಯವನ್ನು ನಾವು ಕೊಡೋಕ್ಕಾಗಿಲ್ಲ ಅಂದರೆ ನಾವು ಇನ್ನೇನು ಕೊಟ್ಟೇವೆ ಈ ದೇಶದಲ್ಲಿ. ಹಾಗಾಗಿ ಆರೋಗ್ಯ ಸಂಜೀವಿನಿ ಅವ್ರು ಹೇಳಿದ್ರು ಕೋವಿಡ್ ವಾರಿಯರ್ಸ್ಗೆಲ್ಲ ಇದು 30 ಲಕ್ಷ ಕೊಡ್ತೀವಿ ಅಂತ ಹೇಳಿ. ಐ ಆಮ್ ನಾಟ್ ಗೋಯಿಂಗ್ ಟು ಬ್ಲೇಮ್ ಎನಿ ಪಾಲಿಸಿ. ನೀವು 30 ಲಕ್ಷ ಕೊಡ್ತೀವಿ ಅಂದಾಗ ಎಲ್ಲಿ ಕೊಟ್ಟರೆ? ನಾನು ತುಂಬ ಶಿಕ್ಷಕರಿಗೆ ನಮ್ಮ ಪದ್ಮಿನಿ ಅಂತ ಮೂಡುಬಿದ್ರೆ ಶಿಕ್ಷಕರು ಇರ್ಬೋದು, ಅವರಿಗೆ ಸುಮಾರು 9.5 ಲಕ್ಷ ರೂಪಾಯಿನ ನಾನು ಕೊಟ್ಟೆ. ಪದ್ಮಿನಿ ಉಳಿಲಿ, ಪದ್ಮಿನಿ ತೀರೋದು, ಆದರೆ ಅವ್ರು ಖರ್ಚು ಮಾಡಿರ್ತಕ್ಕಂಥ ಹಣವನ್ನು ಕೊಡಿಸುವಲ್ಲಿ ಸರ್ಕಾರದಲ್ಲಿ ಯಶಸ್ವಿ. ಅದೇ ರೀತಿ ಬೇರೆ ಬೇರೆ ಸುಳ್ಯ ಇರ್ಬೋದು, ಕುಂದಾಪುರ ಇರ್ಬೋದು, ಬೇರೆ ಬೇರೆ ಶಾಲೆಗಳಲ್ಲಿ ನನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 18 ಜನ ಶಿಕ್ಷಕರಿಗೆ ನಾನು ಕೊಡಿಸಿದ್ದೆ. ಅವ್ರನ್ನೆಲ್ಲ ಕೋವಿಡ್ ವಾರಿಯರ್ಸ್ ಅಂತಕ್ಕಂಥದ್ದು. ಒಬ್ಬರೇ ಒಬ್ಬರು ಕೋವಿಡ್ ವಾರಿಯರ್ಸಿಗೆ 30 ಲಕ್ಷ ಕೊಡಲಿಲ್ಲ, ಸತ್ತರು, ತುಂಬ ಜನ ಸತ್ತರಿದ್ದಾರೆ. ಹಾಗಾಗಿ 12 ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಶಿಕ್ಷಕರಿಗೂ ಕೂಡ ಆರೋಗ್ಯ ಸಂಜೀವಿನ ವಿಸ್ತರಿಸುವ ಮುಖಾಂತರ ಅವರಿಗೆ ಧೈರ್ಯವನ್ನು ತುಂಬಿ ನಾವಿದ್ದೇವೆ, ನಿಮ್ಮ ಜೊತೆ ಇದ್ದೇವೆ ಅನ್ನೋದನ್ನ ವಿಚಾರವನ್ನು ಮಾಡಬೇಕು ಅನ್ನೋದು ನಾನು ಈ ಬಾರಿ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ. ಪ್ರಮುಖವಾಗಿ ಶಿಕ್ಷಕರು ಅಂತ ಬಂದವರಿಗೆ ಹಲವಾರು ಸಮಸ್ಯೆಗಳಿರ್ತವೆ. ಅದು ವೇತನ ಸಮಸ್ಯೆ ಆಗಿರ್ಬೋದು, ಅಥವಾ ಏನು ಶಿಕ್ಷಕರ ಕೊರತೆ ಆಗಿರ್ಬೋದು, ಹೀಗೆ ಹಲವಾರು ಸಮಸ್ಯೆಗಳಿರ್ತವೆ. ಈ ಸಮಸ್ಯೆಗಳನ್ನು ನಿಮ್ಮ ಒಂದು 6 ವರ್ಷದ ಅವಧಿಯಲ್ಲಿ ಸರ್ಕಾರದ ಗಮನಕ್ಕೆ ಯಾವ ರೀತಿ ಆಗ್ತದೆ? ಈಗ NPS OPS NPS ಅಂತೇಳಿ ನ್ಯೂ ಪೆನ್ಷನ್ ಸ್ಕೀಮ್, OPS ಅಂದರೆ ಓಲ್ಡ್ ಪೆನ್ಷನ್ ಸ್ಕೀಮ್. NPS OPS ಬಗ್ಗೆ ಭಾಳ ಹೋರಾಟ ನಡೀತಿದೆ ಇಡೀ ದೇಶದಲ್ಲಿ. ಆ NPS ಅನ್ನು ಜಾರಿಗೊಳಿಸುವ ಮುಂಚೆ ಪಾರ್ಲಿಮೆಂಟಲ್ಲಿ ಈ ವಿಚಾರವನ್ನು ತಂದಾಗ ಚರ್ಚೆ ಆಗಿದೆ. ಅಲ್ಲಿಂದ ರೆಸ್ಪೆಕ್ಟಿವ್ ವಿಧಾನ ಪರಿಷತ್ತು ವಿಧಾನಸಭೆಗಳಿಗೆ ಅದು ಪಾಸ್ ಆಗ್ತದೆ. ಆಯಾ ರಾಜ್ಯ ಸರ್ಕಾರಗಳು ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದು, ಬಿಡ್ಬೋದು ಅನ್ನೋ ಅಧಿಕಾರ ಅವರಿಗೆ ಬಿಟ್ಟಿದ್ದಾರೆ. ಇಷ್ಟೆಲ್ಲದರ ನಡುವೆ ಆ OPS ಅನ್ನು ಜಾರಿಗೊಳಿಸಬೇಕು, NPS ಅನ್ನು ಜಾರಿಗೊಳಿಸಬೇಕು ಅಂತೇಳಿ ಪಾರ್ಲಿಮೆಂಟಲ್ಲಿ ಆದಾಗ, ರಾಜ್ಯಸಭೆಯಲ್ಲಿ ಆದಾಗ, ಎಲ್ಲ ರೆಸ್ಪೆಕ್ಟಿವ್ ವಿಧಾನಸಭೆಗೆ ಬಂದಾಗ ಅದು ನಮ್ಮಂಥ ವಿಧಾನಸಭೆಯಲ್ಲಿ ಪರಿಷತ್ತಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಚರ್ಚೆ ಆಗಬೇಕಲ್ವ? ಚರ್ಚೆ ಆಗಿದೆಯಾ? ಎಲ್ಲೋ ಒಂದು ಕಡೆ ನೋಡ್ತೀವಿ ಚುನಾವಣೆ ಸಂದರ್ಭದಲ್ಲಿ. ಇಲ್ಲ, ನಾನು ಈಗ ಚುನಾವಣೆ ಸಂದರ್ಭ ಅಂತ ನಾನು ಅಲ್ಲ, ಚುನಾವಣೆಯಲ್ಲಿ ಇಂದಿನ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಒಂದು ಆಶ್ವಾಸನೆಯನ್ನು ನೀಡಿತು, ಏನು OPS ನಾವು ವಾಪಸ್ ಇದು ಮಾಡ್ತೇವೆ ಅನ್ನೋ ಆಶ್ವಾಸನೆ. ಆದರೆ ಎಲ್ಲೋ ಒಂದು ಕಡೆ ಚುನಾವಣೆ ಆ ಒಂದು ವರ್ಷ ಕಳೆದಿದೆ, ಎಲ್ಲೊಂದು ವಿಫಲವಾಗಿದೆ ಅಂತ ಅನಿಸ್ತಾ ಇದೆ. ಚುನಾವಣಾ ಇದನ್ನ ವಿಧಾನ ಪರಿಷತ್ತಿನಲ್ಲಿ ನಾನು ಈ ವಿಚಾರವನ್ನು ಡಿಬೇಟ್ ಮಾಡಿದೆ.
ಸೆಂಡಿಂಗ್ ಇಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ ಇದು, ಈಗಿನ ಮುಖ್ಯಮಂತ್ರಿಗಳು. ನೀವು ವೋಟ್ ಹಾಕುವಾಗ ಪ್ರತಿಯೊಬ್ಬರು ಕೂಡ ವೋಟ್ ಫಾರ್ OPS ಅಂತ ಹೇಳಿ ಹಾಕಿದ್ದಾರೆ. ವೋಟ್ ಫಾರ್ OPS ಅಂತ ಹಾಕಿದರೆ ಇವತ್ತು ನಾನು ತೆಗೆದು ತೋರಿಸ್ತೀನಿ. ವೋಟ್ ಫಾರ್ OPS ಅಂತ ಹಾಕಿರ್ತಕ್ಕಂಥದ್ರಲ್ಲಿ ಇವತ್ತು ಚುನಾವಣಾ ಪ್ರಣಾಳಿಕೆಯಲ್ಲಿ ನೀವು ಹೇಳಿದ್ರಿ, ಈಗ ಈಡೇರಿಸಬೇಕಲ್ಲ, ನೀವು ಈಡೇರಿಸಿದ್ದೀರಾ? ಅದರ ಬಗ್ಗೆ ಕಿಂಚಿತ್ ಕಾಳಜಿ ಕೂಡ ಮಾಡಿಲ್ಲ. ನೀವು 1 ವರ್ಷ ಆಯ್ತು ಈಗ ಬಂದು, ಈಗ ಚುನಾವಣೆ ಬಂದಿದೆ, ನಾವು ಮಾಡ್ತೀವಿ ಅಂತ ಹೇಳಿ. ಮಾಡಲೇಬೇಕು. ಯಾಕೆ ಅಂತಂದರೆ ನಾನೊಬ್ಬ ಶಾಸಕ, ನನಗೆ ನಿವೃತ್ತಿಯ ನಂತರ ಅಂದರೆ ಇಫ್ ಐ ಬಿಕಮ್ ಎಕ್ಸ್ ಆದಂಥ ಯಾವುದೇ ಶಾಸಕರು, ಯಾವುದೇ ರಾಜ್ಯಸಭಾ ಮೆಂಬರು, ಲೋಕಸಭಾ ಸದಸ್ಯರು, ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು, ಹೈಕೋರ್ಟ್ ನ್ಯಾಯಮೂರ್ತಿಗಳು ಅವರು ರಿಟೈರ್ಡ್ ಆದಮೇಲೆ ಮತ್ತು ಮಾಜಿ ಶಾಸಕರಾದಮೇಲೆ, ಮಾಜಿ ಲೋಕಸಭಾ ಸದಸ್ಯರಾದಮೇಲೆ ಅವರಿಗೆ ಪೆನ್ಷನ್ ಬರ್ತದೆ. ಅವರ ತೀರಿ ಹೋದರೆ ಅವರ ಹೆಂಡತಿಗೆ ಪೆನ್ಷನ್ ಬರ್ತದೆ. ವೆನ್ ಯು ಆರ್ ಕಮ್ಸ್ ಅಂಡರ್ OPS, ವೈ ದೀಸ್ 40 ವರ್ಷ ಸುದೀರ್ಘವಾಗಿ ಸೇವೆ ಮಾಡಿ ನಮ್ಮ ಶಿಕ್ಷಕರು ಕಡೆಗೆ ರಿಟೈರ್ಮೆಂಟ್ ಹೋಗ್ಬೇಕಾದ್ರೆ ಮನೆಗೆ ಹೋಗ್ಬೇಕಾದ್ರೆ ಬರೀ ಕೈಲಿ ಹೋಗ್ತಕ್ಕಂಥ ಪರಿಸ್ಥಿತಿ, ದಾರುಣ ಪರಿಸ್ಥಿತಿ ಇದೆಯಲ್ಲ, ಅದನ್ನು ಊಹಿಸೋಕ್ಕೂ ಸಾಧ್ಯ ಇಲ್ಲ. ಆ ಪರಿಸ್ಥಿತಿ ಅವ್ರಿಗೆ ರಿಟೈರ್ಡ್ ಆದಾಗ ನೆಮ್ಮದಿಯ ಬದುಕನ್ನು ಮತ್ತು ಜೊತೆಲಿ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥ ಒಂದು ಮೆಡಿಸಿನಿಗೆ ದುಡ್ಡು ಬೇಕಂದ್ರೆ ಪೆನ್ಷನ್ ಇಲ್ಲ. ಯಾವುದೋ ಏಜೆನ್ಸಿಯ ಮುಖಾಂತರ ಯಾವುದೋ ಒಂದು ಇದಕ್ಕೆ ದುಡ್ಡು ಕಟ್ಟಿ ಅಂತ ಹೇಳ್ತೀರಿ. ಈಗ ಏಡೆಡ್ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅವರು ಶೇರ್ ಕಟ್ಟಲಿಲ್ಲ, ಗೌರ್ಮೆಂಟ್ನವ್ರು ನೀವು ಕಟ್ಟಲಿಲ್ಲ, ನಾಳೆ ಹೋಗ್ಬೇಕಾದ್ರೆ ಬರೀ ಕೈಯಲ್ಲಿ ಮನೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮನೆ ಕಟ್ಟೋ ವಿಚಾರ ಇರ್ಬೋದು, ಆ ಮನೆಯಲ್ಲಿ ಮಕ್ಕಳ ಮದುವೆ ವಿಚಾರ ಇರ್ಬೋದು, ಮಕ್ಕಳ ವಿದ್ಯಾಭ್ಯಾಸಗಳ ಮುಂದಿನ ಹೈಯರ್ ಎಜುಕೇಷನ್, ಇವೆಲ್ಲವನ್ನು 40 ವರ್ಷಗಳ ಸುದೀರ್ಘವಾದ ಸೇವೆಯಲ್ಲಿ ಅವ್ರು ನೋಡೋಕ್ಕಾಗಿರಲ್ಲ. ಕೆಲವರು ಆ ರಿಟೈರ್ಡ್ ಆದಮೇಲೆ ಇದೆಲ್ಲ ಮಾಡೋಣ ಅಂತೇಳಿ ಆಸೆ ಹೊತ್ತು ಹೋಗ್ತಾರಲ್ಲ, ರಿಟೈರ್ಡ್ ಆಗಬೇಕಾದ್ರೆ ಬರೀ ಕೈಗೆ ಹೋದರೆ ಆ ರಿಟೈರ್ಡ್ ಆದಮೇಲೆ ದುಡಿಯ ಶಕ್ತಿ ಕೂಡ ಇರೋದಿಲ್ಲ. ಮತ್ತು ಅವ್ರಿಗೆ ಆಗಿತ್ತು OPS ಅನ್ನೋದು ಸೇವಾ, ಅವರಿಗೆ ಜೀವನದ ಭದ್ರತೆ. ಅದೇ ಇಟ್ ಇಸ್ ನಾಟ್ ಐಷಾರಾಮಿ ಜೀವನ ಮಾಡೋಕ್ಕೊಡಿ ಅಂತ ಹೇಳಿಲ್ಲ. ಜೀವನ ಸುದೀರ್ಘವಾಗಿ ನೆಮ್ಮದಿಯ ಬದುಕನ್ನು ಸಾಗಿಸೋದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ನಾನು ಹೇಳಿ ಸುಪ್ರೀಂ ಕೋರ್ಟ್ ಹೇಳಿ. ಹಾಗಾಗಿ ಆ OPS ಅನ್ನು ಜಾರಿಗೊಳಿಸಲೇಬೇಕು ಅನ್ನೋ ವಿಚಾರದಲ್ಲಿ ಹೋರಾಟ ಖಂಡಿತ ಇದೆ, ಎರಡನೇ ಮಾತೇ ಇಲ್ಲ. ಈಗ ನಾನು ಹೇಳಿದೆ ಮಾನ್ಯತೆಯ ನವೀಕರಣ 12 ಶಾಲೆಗಳಲ್ಲಿ 10 ವರ್ಷಕ್ಕೆ ವಿಸ್ತರಿಸಬೇಕು. ಈ OPS ಅನ್ನು NPS ರದ್ದುಗೊಳಿಸಿ OPS ಅನ್ನು ಜಾರಿಗೊಳಿಸ್ತಕ್ಕಂಥದ್ದು. ಇನ್ನು ನಮ್ಮ ಬಡ್ತಿ ಇದೆ ಕಾನೂನು ಪ್ರಕಾರ. ನಾನೊಂದು ಪ್ರೈಮರಿ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಉದಾಹರಣೆಗೆ. ಅಲ್ಲಿಂದ ನನಗೆ ಪ್ರಮೋಷನ್ ಸಿಗ್ತದೆ. ಪ್ರಮೋಷನ್ ತಗೊಂಡು ನಾನು ಹೈಸ್ಕೂಲಿಗೆ ಬಂದೆ. ಹೈಸ್ಕೂಲಲ್ಲಿ ಬಂದ ತಗೊಂಡಲ್ಲಿ ನಂದು ಹೊಸ ವಿಚಾರ ಹೈಸ್ಕೂಲಿಂದ ಶುರುವಾಗುತ್ತೆ ಅಂತ ಹೇಳಿದರೆ ಅದು ತಪ್ಪಲ್ಲ. ಸಿಎಂಡಾಗು ಬದಲಾವಣೆ ಆಗಬೇಕು ಮೊದಲೇ ಮಾಡಿ, ಸರ್ಕಾರ ನಿಮ್ಮದೇ ಕೈಲಿದೆ, ನೀವು ಮಾಡಿ. ಇದು ನ್ಯಾಚುರಲ್ ಜಸ್ಟಿಸ್ ಕೊಡಬೇಕಲ್ಲ. ನೀವು ಪ್ರೈಮರಿ ಶಾಲೆಯಲ್ಲಿ ಕೆಲಸ ಮಾಡಿ ನಾನು ಹೈಸ್ಕೂಲಿಗೆ ಬಂದ ಹೈಸ್ಕೂಲ್ ಶಿಕ್ಷಕನಾದೆ. ಆದರೆ ಅಲ್ಲಿ ಸರ್ವಿಸ್ ಮಾಡಿದಂಥ ವಿಚಾರವನ್ನು ನೀವು ತಗೊಳ್ಳೋದಿಲ್ಲ, ಕೊಡೋದಿಲ್ಲ. ಹೈಸ್ಕೂಲಿಂದ ನಿಮ್ಮದು ಹೊಸ ವಿಚಾರ ಶುರುವಾಗುತ್ತೆ ಅಂತ ಹೇಳಿದ್ರೆ ನಾನು ಹೈಸ್ಕೂಲಲ್ಲಿ ಕೆಲಸ ಮಾಡ್ತೇನೆ. ಇವತ್ತು ಬನ್ನಿ, ಸಾವಿರಾರು ಶಿಕ್ಷಕರು ಯಾರು ಪ್ರೈಮರಿ ಶಾಲೆಯಲ್ಲಿ ಉಳಿದಿದ್ದಾರೆ, ಪ್ರಮೋಷನ್ ಆಗದೆ ಅಥವಾ ಇನ್ನೊಂದಾಗದೆ, ಅವರ ಸಂಬಳವನ್ನು ಚೆಕ್ ಮಾಡಿ, ಇವರ ಸಂಬಳವನ್ನು ಚೆಕ್ ಮಾಡಿ. ಪ್ರೈಮರಿ ಶಾಲೆಯಲ್ಲಿ ಕೆಲಸ ಮಾಡಿದಾಗ ನಾನು ಪಾಪ ಅವ್ರ ಬಗ್ಗೆ ಜಾಸ್ತಿ ತಗೊಂಡ್ರು ಅಂತ ನನಗೆ ಬೇಜಾರಿಲ್ಲ. ಅವರಿಗೆ ನ್ಯಾಯಯುತ ಕೊಡ್ಬೇಕಾದ್ರೆ ಕೊಟ್ಟಿದ್ದಾರೆ. ಅದೇ ರೀತಿ ಇವರು ಪ್ರಮೋಷನ್ ಆಗಿ ಬಂದ್ರಲ್ಲ, ಅವ್ರಿಗೆ ಪ್ರಮೋಷನ್ ಜೊತೆಲಿ ಅವ್ರಿಗೆ ಸ್ಯಾಲ್ರಿನ ಹೆಚ್ಚು ಮಾಡಬೇಕಾಯ್ತು. ಒಂದು ಕೆಲಸ ಯಾರು ಸರ್ಕಾರ ಮಾಡಬೇಕಲ್ಲ. ಪ್ರೈಮರಿ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಿಗಿಂತ 5,000 ಕಡಿಮೆ, 5,000 7,000 ಕಡಿಮೆ ಸಂಬಳವನ್ನು ಹೈಸ್ಕೂಲಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು. ಎರಡು ಮಾಡಿ ನನಗೆ ಯಾಕಪ್ಪ ಬೇಕಾಯ್ತಿದ್ದೀನಿ, ಎರಡು ಮಾಡ್ತಿದ್ದೀನಿ, ನನಗೆ ಬೇಕಾಗಿರಲಿಲ್ಲ ಅಂತೇಳಿ ಇವತ್ತು ಪಾಪ ಅವ್ರು ಬರೀತಾರೆ. 7,000 ಡಿಫ್ರೆನ್ಸ್. ಆ ಬಡ್ತಿಯನ್ನು ವಿಚಾರ ಇದೆಯಲ್ಲ, 10, 15, 20, 25, 30 ಅಂತ ನಾವು ಹೇಳ್ತೀವಿ. ಅದನ್ನು ನ್ಯಾಯಯುತವಾಗಿ ಕೊಡಬೇಕಾಗಿದೆ. ಅದು ಕೊಡಬೇಕು ಅನ್ನೋದು ಒತ್ತಾಯ ನಾನು ಈ ಬಾರಿ ಒತ್ತಾಯ ಇದೆ. ಅದಕ್ಕೆ ಒತ್ತಾಯ ಕೂಡ ಮಾಡಿದ್ದೀನಿ, ಅದು ಫೈಟ್ ಕೂಡ ಮಾಡ್ತಾ ಇದ್ದೀನಿ. ಈ ಬಾರಿ ಅದಕ್ಕೆ ಆದ್ಯತೆಯನ್ನು ನಾವು ಕೊಡೋ ವಿಚಾರದಲ್ಲಿ ಮುಂದಿನ ಅಧಿವೇಶನದಲ್ಲಿ ಮೊದಲನೇ ವಿಚಾರ ಚರ್ಚೆ ಮಾಡತಕ್ಕಂಥದ್ದು OPS, ಮಾನ್ಯತೆ ನವೀಕರಣ ಮತ್ತು 10, 15, 20, 25 ಪಡ್ತೀವಿ.
ಆಮೇಲೆ ಭಾಳ ಜನ ಹೆಡ್ ಮಾಸ್ಟರ್ ಆಗಿ ಪರ್ಮಿಷನ್ ಬಂದಿದೆ. ಹೈಸ್ಕೂಲ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಲೆಕ್ಚರರ್ ಆಗಿ ಪರ್ಮಿಷನ್ ಇದೆ. ಈ ಬಡ್ತಿ ನಾನು ಯಾವಾಗಲೂ ಹೇಳಿದ್ದೀನಿ, ಒಬ್ಬರು IAS IPS ಕೆಲಸಕ್ಕೆ ಸೇರಿದ ದಿನವೇ ಗೊತ್ತಾಗುತ್ತೆ ನಾನು ಯಾವತ್ತು DIG ಆಗ್ತೀನಿ, IAS ಆದ್ರೆ ನಾನು ಯಾವಾಗ ಚೀಫ್ ಸೆಕ್ರೆಟರಿ ಆಗ್ತೀನಿ, ರಿಟೈರ್ಡ್ ಆಗ್ತೀನೋ ಚೀಫ್ ಸೆಕ್ರೆಟರಿ ಇಲ್ಲ ಅಂತ ಕೆಲಸಕ್ಕೆ ಸೇರಿದ ದಿನ ಅವರು ಇದರಲ್ಲಿ ಬಂದ್ಬಿಡುತ್ತೆ, ಆಯಿತಾ. ಹಾಗಾಗಿ ಈ ಬಡ್ತಿ, ಈ ಪ್ರಮೋಷನ್ಗಳು ಇವೆಲ್ಲ ಇದೇ ಇನ್ಬಿಲ್ಟ್. ನನ್ನ ಕೆಲಸಕ್ಕೆ ಸೇರಿದ್ದಿಲ್ಲೇ ನಾನು ಹೈಸ್ಕೂಲ್ ಮಾಸ್ಟ್ರು, ನಾನು ಯಾವತ್ತು ಹೆಡ್ ಮಾಸ್ಟರ್ ಆಗ್ತೀನಿ, ಆ ಹೆಡ್ ಮಾಸ್ಟ್ರ್ ಯಾವತ್ತು ನಾನು ಬೇರೆ ಪ್ರಿನ್ಸಿಪಲ್ ಆಗ್ತೀನಿ ಅನ್ನೋದು ಬಂದಿರಲ್ವಾ. ಕಾಲಕ್ಕೆ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಈ ಪ್ರಮೋಷನ್ ವಿಚಾರದಲ್ಲಿ ಇಟ್ಟಿದೆ ರೈಟ್. ಇದು ಅವ್ರ ರೈಟನ್ನು ಇವತ್ತಿನವರೆಗೆ ಪ್ರಮೋಷನ್ ಇಲ್ಲ. ಒಬ್ಬ ಆಯ್ತು ಒಬ್ಬ ಮೇಟ್ರಿ ಏನು ರೀ ಒಂದು ಹೈಸ್ಕೂಲ್ ಮಾಸ್ಟರ್, ಪ್ರೈಮರಿ ಮಾಸ್ಟರ್, ಹೈಸ್ಕೂಲ್ ಮಾಸ್ಟರ್ ಬರ್ತಾನೆ, ಒಂದು ಹೆಡ್ ಮಾಸ್ಟರ್ ಆಗ್ತಾನೆ. ಎಷ್ಟೋ ಜನ ಹೆಡ್ ಮಾಸ್ಟರ್ ಆಗಲಿಲ್ಲ. ಕೆಲವರು ಆದವರು ನಂಗೆ ಬೇಡ ಇದು ಅಂತ ಕೊಟ್ಟಿದ್ದಾರೆ ಬೇರೆ ಬೇರೆ ಒತ್ತಡದಲ್ಲಿ. ಹಾಗಾಗಿ ಇಂಥದ್ದೆಲ್ಲ ಇದೆಯಲ್ಲ, ಈ ಒತ್ತಡದಲ್ಲಿ ನಾವು ಮಕ್ಕಳಿಗೆ ಮತ್ತೆ ಎಲ್ಲ ಹೇಳ್ತೀರಿ, ನಮ್ಮ ಮಕ್ಕಳಿಗೆ ಕ್ವಾಲಿಟಿ ಆಫ್ ಎಜುಕೇಷನ್. ಕ್ವಾಲಿಟಿ ಆಫ್ ಎಜುಕೇಷನ್ ಹೆಂಗೆ ಕೊಡೋದು? ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟರೆ ಅಲ್ಲರಿ ನೀವು ಕೊಡೋಕ್ಕಾಗೋದು. ಯು ಶುಡ್ ಪ್ರೊವೈಡ್ ಆಲ್ ಇನ್ಫ್ರಾಸ್ಟ್ರಕ್ಚರ್, ವೆದರ್ ಗೌರ್ಮೆಂಟ್ ಸ್ಕೂಲ್ ಏಡೆಡ್ ಸ್ಕೂಲ್ ಎಲ್ಲ ಇದೆಲ್ಲ ನೀವು ಕೊಡಬೇಕು. ನೀವು ಕೊಟ್ಟು ಅವ್ರಿಗೆ ಸರಿಯಾದ ಕಾಲಕ್ಕೆ ಸಂಬಳ ಬಡ್ತಿ ಇವೆಲ್ಲ ಕೊಟ್ಟು ಆಮೇಲೆ ನೀವು ಕ್ವಶನ್ ಇಡಿ, ನಮ್ಮ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡ್ರಿ ಒಪ್ಪಲ್ಲ. ಆದರೂ ಇವತ್ತು ನೋಡಿ, ನಮ್ಮ ಮೊಟ್ಟ ಮೊದಲನೇದಾಗಿ ಇವತ್ತು ನಾನೆಲ್ಲ ನಮ್ಮ ಶಿಕ್ಷಕರಿಗೆ, ವಿವಿಧ ಆಡಳಿತ ಮಂಡಳಿಗಳಿಗೆ, ಪೋಷಕರಿಗೆ ಮತ್ತು ನಮ್ಮ ಮಕ್ಕಳಿಗೆ ವಿಶೇಷವಾದ ಅಕ್ಷಯ ತೃತೀಯ ಮತ್ತು ಬಸವ ಜಯಂತಿಯ ಶುಭಾಶಯಗಳನ್ನು ಹೇಳೋದ್ರ ಜೊತೆಗೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಕಂಗ್ರ್ಯಾಚುಲೇಷನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ರಾಜ್ಯದಲ್ಲಿ ಉಡುಪಿ, ನಾನು ನೈಋತ್ಯ ಶಿಕ್ಷಕರ ಕ್ಷೇತ್ರ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಈ 4 ಜಾಗವನ್ನು ನೈಋತ್ಯ ಕ್ಷೇತ್ರ, ಒಂದು ಉಡುಪಿ ಫಸ್ಟು, ಮಂಗಳೂರು ಸೆಕೆಂಡು, ಶಿವಮೊಗ್ಗ 3 ಮತ್ತು ಕೂರ್ಗು 4, ಚಿಕ್ಕಮಗಳೂರು 10ನೇ ಜಾಗ ಬಂದಿದೆ. ಕಳೆದ ಬಾರಿ 16ನೇ ಜಾಗ, 18 ಸ್ಥಾನ, ಈ ಬಾರಿ 15 ಮತ್ತೆ ನ್ಯಾಮತಿ ಶಿವಮೊಗ್ಗ 3ನೇ ಸ್ಥಾನಕ್ಕೆ ಬಂದಿದೆ. ಇದು ಭಾಳ ಮೆಚ್ಚಬೇಕಾದಂಥ ವಿಚಾರ. ಆಮೇಲೆ ನಮ್ಮ ನ್ಯಾಮತಿ, ಹೊನ್ನಾಳಿ, ಚನ್ನಗಿರಿ ಅಲ್ಲಿ ಅವರೇಜ್ 80-85% ರಿಸಲ್ಟ್ ಬಂದಿದೆ. ಬೇರೆ ತಾಲೂಕುಗಳಿಂದ ಚನ್ನಗಿರಿ, ಹೊನ್ನಾಳಿ ಮತ್ತು ನ್ಯಾಮತಿಯಲ್ಲಿ ಬೇರೆ ತಾಲೂಕುಗಳಿಂದ ಅದು ಹಿಂದೆ ಹೋಗಿದೆ, ಆ ಜಿಲ್ಲೆ ಹಿಂದೆ ಹೋಗಿದೆ. ಹಾಗಾಗಿ ಆ ತಾಲೂಕಿನಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಇದೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗೆ ನಿಮ್ಮೆಲ್ಲರ ಒತ್ತಡದಲ್ಲಿ, ನಿಮ್ಮೆಲ್ಲರ ಇಷ್ಟೊಂದು ನಮ್ಮ ಸಮಸ್ಯೆಗಳಿದ್ದರು, ಆ ಸಮಸ್ಯೆಗಳನ್ನು ಪೂರೈಸಿದ್ರು, ಆ ಸಮಸ್ಯೆಗಳಿಂದ ಆಚೆ ಬರದೇ ಇದ್ದರು ನಮ್ಮ ಶಿಕ್ಷಕರು ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಇರ್ಬೋದು, ಇವರೆಲ್ಲ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಟ್ಟರು ಈ ಸ್ಥಾನ ತಂದಿಲ್ವ? ಆ ತಂದಿರೋಕ್ಕೋಸ್ಕರ ನೀವು 100% ರಿಸಲ್ಟ್ ಕೊಟ್ಟಿಲ್ವ ಬೇಕಾದಷ್ಟು ಶಾಲೆಗಳಲ್ಲಿ? ಇದೆಲ್ಲ ಇದ್ದು ಕೂಡ ನೀವು ಇನ್ಫ್ರಾಸ್ಟ್ರಕ್ಚರ್ ಕೊಡದಿದ್ರೆ ಮೇಯ್ನ್ ಅಟ್ಲೀಸ್ಟ್ ನೋಡಿ, ಶಿಕ್ಷಕರ ಕೊರತೆಯನ್ನು ನೀಗಿಸ್ಬೇಕು. ಏಡೆಡ್ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರು ಸಂಪೂರ್ಣವಾಗಿ ಸಬ್ಜೆಕ್ಟ್ ಟೀಚರ್ಸ್ ಇಲ್ಲ, ಮೋರ್ ದ್ಯಾನ್ 60% ಇಲ್ಲ, ಮೋರ್ ದ್ಯಾನ್ 60% ಇಲ್ಲ. ಹಾಗಾಗಿ ಆ ಶಿಕ್ಷಕರ ಕೊರತೆ ನೀಗಿಸ್ಬೇಕು. ಉತ್ತಮವಾದ ಶೌಚಾಲಯ, ಉತ್ತಮವಾದ ಕುಡಿಯ ನೀರಿನ ವ್ಯವಸ್ಥೆ, ಕಾಲಕ್ಕೆ ಸಂಬಳ, ಇದನ್ನು ಮಾಡಿ ಆಗ್ತದೆ. ಜೊತೆಯಲ್ಲಿ ಹಿಂದೆಲ್ಲ ಒಂದು ಶಾಲೆ ಅಂತ ಹೇಳಿದ್ರೆ ಹೆಡ್ ಮಾಸ್ಟರ್ ಒಂದು ಅಟೆಂಡ್ರು, ಇವತ್ತು 90% ಎಲ್ಲಿಯೂ ಕೂಡ ಅಟೆಂಡ್ರು ಇಲ್ಲ, ಕ್ಲರ್ಕು ಇಲ್ಲ, ಎಲ್ಲ ಕೆಲಸ ಹೆಡ್ ಮಾಸ್ಟರ್ ಮಾಡೋದು. ಎಷ್ಟು ಒತ್ತಡ ಇದೆ. ಡಿಗ್ರಿ ಕಾಲೇಜಿನಲ್ಲಿ 80% ನಮ್ಮ ಗೆಸ್ಟ್ ಟೀಚರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಇನ್ನೊಂದು ದೊಡ್ಡ ಪಾಪ ನೋವಿನ ಸಂಖ್ಯೆ ಗೆಸ್ಟ್ ಟೀಚರ್ಸ್. ನೆಟ್ಟು, ಸ್ಲೆಟ್ಟು, MA, PhD, ಡಾಕ್ಟರೇಟು ಎಲ್ಲ ಮಾಡ್ಕೊಂಬಂದಿದ್ದಾರೆ. ಅವ್ರಿಗೆ ಕೂಡ ಸಂಬಳ 15. ಈಗ ಅವರಿಗೆ ಕೆಲವರಿಗೆ ಏರಿಸಿ 30,000. ಆದರೆ ಸೇವಾ ಭದ್ರತೆ ಇದೆಲ್ಲ ನಾವು, ನೀವು ಶಾಸಕರಾಗಿ ನಿಮ್ಮ ಜವಾಬ್ದಾರಿ ಇಲ್ವಾ ಅಂತ ನೀವು ಕೇಳ್ಬೋದು. ಇವೆಲ್ಲವನ್ನು ನಾನು ಡಿಬೇಟ್ ಮಾಡಿದ್ದೀನಿ. ನನ್ನ ಕೈಲಿ ಇನ್ನೇನು ಮಾಡೋಕ್ಕೆ ಸಾಧ್ಯ? ನಾನು ಈ ವಿಧಾನ ಪರಿಷತ್ತಲ್ಲಿ ಗಲಾಟೆ ಮಾಡಿದ್ದೀವಿ, ನಾವೆಲ್ಲ ಶೇರ್ ಮಾಡಿದ್ದೀವಿ. ನಾವು 4 ಜನ ಶಾಸಕರು ಈ ಕ್ಷೇತ್ರದಲ್ಲಿ ಬರ್ತಕ್ಕಂಥವ್ರು
ಗ್ರ್ಯಾಜುಯೇಟ್ ಮತ್ತು ಟೀಚರ್ ಕಾನ್ಸ್ಟಿಟ್ಯೂನ್ಸಿ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಒಟ್ಟಿಗೆ ಕೆಲಸ ಮಾಡಿರ್ತಕ್ಕಂಥದ್ದು ಅನೇಕ ಉದಾಹರಣೆಗಳಿವೆ. ಆದರೂ ಸರಿಯಾದ ರೀತಿಯಲ್ಲಿ ಕೆಲವಕ್ಕೆ ಪರಿಹಾರ ಕಂಡುಕೊಂಡಿದ್ದೀವಿ, ಕೆಲವಕ್ಕೆ ಕಂಡುಕೊಂಡಿದ್ದೀವಿ. ಇದು ದುರಂತ ಸಂಗತಿ. ಹಾಗಾಗಿ ಎಜುಕೇಷನ್ನು ಹೆಲ್ತು ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸಿಗಬೇಕು, ಮುಕ್ತವಾಗಿ ಸಿಗಬೇಕು ಮತ್ತು ಉತ್ತಮವಾದ ಗುಣಮಟ್ಟ ಶಿಕ್ಷಣ ಸಿಗಬೇಕು, ಗುಣಮಟ್ಟದ ಆರೋಗ್ಯ ಸಿಗಬೇಕು. ಇದು ಕಾನ್ಸ್ಟಿಟ್ಯೂಷನ್ ರೈಟು. ಈ ಬಗ್ಗೆ ನಾವು ಮಾಡ್ತೀವಿ. ಈಗ ಡಿಗ್ರಿ ಕಾಲೇಜಲ್ಲಿ ಓದ್ತಕ್ಕಂಥ ಮಕ್ಕಳಲ್ಲಿ 75 ಭಾಗ 80 ಭಾಗ ನೀವು ಗೆಸ್ಟ್ ಟೀಚರ್ಸಿಂದ ನಡೆಸಿ ಅವ್ರ ಎಕ್ಸ್ಟ್ರಾಸ್ ಒಳ್ಳೆ ಕೊಟ್ಟು, ಆದರೂ ಅವ್ರಿಗೆ ಕೊಡ್ತಕ್ಕಂಥ ಸಂಬಳವನ್ನು ಲೆಕ್ಕಿಸಿದೆ, ನೋವನ್ನು ಲೆಕ್ಕಿಸಿದೆ. ಇವತ್ತು ಕ್ವಾಲಿಟಿ ಆಫ್ ಎಜುಕೇಷನ್ನು ಒಳ್ಳೆ ರಿಸಲ್ಟ್ ಗೌರ್ಮೆಂಟ್ ಕಾಲೇಜಲ್ಲಿ ಡಿಗ್ರಿ ಕಾಲೇಜಲ್ಲಿ ನಮ್ಮ ಶಿಕ್ಷಕರು ಕೊಟ್ಟಿದ್ದಾರಲ್ಲ. ಒಬ್ಬ ನೀವು ಪರ್ಮನೆಂಟ್ ಮಾಡಿದ ಒಬ್ಬ ಲೆಕ್ಚರರ್ಗೆ 1 ಲಕ್ಷ ರೂಪಾಯಿ ಬಂದರೆ ಆ 25,000 ಕೊಟ್ಟು 4 ಜನ ಟೀಚರ್ ಆ ಗೆಸ್ಟ್ ಟೀಚರ್ ಕೆಲಸ ಮಾಡ್ತಾಯಿದ್ದಾರೆ. ಇದು ನಾಟ್ ಓನ್ಲಿ ಇಲ್ಲಿದ್ದಾರೆ, ಆ ರಾಜ್ಯದಾದ್ಯಂತ. ಇನ್ನು ಮಕ್ಕಳಿಗೆ ಉತ್ತಮವಾದ ಆರೋಗ್ಯ ಬೇಕು, ಒಳ್ಳೆ PE ಟೀಚರ್ ಬೇಕು ಅಂತ ಹೇಳಿದ್ರೆ ಸುಮಾರು 1,500ಕ್ಕೂ ಹೆಚ್ಚು ನಮ್ಮ PU ಕಾಲೇಜುಗಳಿದ್ದಾವೆ. ಆ ಕಾಲೇಜುಗಳಲ್ಲಿ ಒಂದೇ ಒಂದು ಕಾಲೇಜಲ್ಲಿ PE ಟೀಚರ್ ಇಲ್ಲ. ಎಲ್ಲಿದ್ದೀವಿ ನಾವು? ಬೇರೆ PE ಟೀಚರ್ ಇಲ್ಲ. ವ್ಯಾಯಾಮ ಬೇಕಲ್ರಿ. ಮುಂಚೆ ನಾವೆಲ್ಲ ಓದ್ಬೇಕಾದ್ರೆ ಕ್ರಾಫ್ಟ್ ಟೀಚರು, ಹೆಂಗೆ ಮಡಿ ಮಾಡಬೇಕು, ಹೆಂಗೆ ಹಣ್ಣಿನ ಗಿಡ, ಇದು ಟೊಮೆಟೊ ಗಿಡ ನೆಡಬೇಕು, ಮೆಣಸಿನ್ಕಾಯಿ ಗಿಡ ನೆಡಬೇಕು, ಆ ಮೆಂತ್ಯ ಸೊಪ್ಪಿನ ಹೆಂಗೆ ಬೆಳಿಬೇಕು ಅಂತ ನಮ್ಗೆ ಹಿಂದ್ಗಡೆ ಸ್ಕೂಲ್ಗಡೆ ಮಡಿ ಮಾಡಿ ಕೊಡೋದು. ಆ ಮಡಿ ನಾವು ಕುರ್ಚಿ ಒಂದು ಇದೆಲ್ಲ ಕೊಡೋರು, ಆಧಾರಗಳೆಲ್ಲ ಕೊಟ್ಟು ನಾವು ರೈತರ ಮಕ್ಕಳು. ನಾವು ಅದೇ ಸ್ಕೂಲೆಲ್ಲ ಅದೊಂದು ಪೀರಿಯಡ್ ಇತ್ತು ಕ್ರಾಫ್ಟ್. ಅದರಲ್ಲಿ ಎಂಥದ್ದು ತರಕಾರಿ ಎಲ್ಲ ಬೆಳೀತಾ ಇತ್ತು. ಅಂದರೆ ಶುಡ್ ಅವೇರ್ನೆಸ್ ಮಕ್ಕಳಿಂದಲೇ ಅಗ್ರಿಕಲ್ಚರ್ ಬಗ್ಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಲ್ಲ. ಅದು ಒಂದು ಎಜುಕೇಷನ್ ಅಲ್ಲ. ಸಂಗೀತ ಟೀಚರ್ ಇದ್ರು ಎಲ್ಲಿದೆ? ಬಣ್ಮರೆಲ್ಲ ಇಲ್ವೇ ಇಲ್ಲ. ಸಂಗೀತ ಟೀಚರ್ ಸಂಗೀತ ಅನುಕೂಲ ಬರ್ತಾ ಇದೆ. ನಾವು ಬೇರೆ ರಾಜ್ಯಗಳನ್ನ ನೋಡಿದ್ರೆ ವಿಧಾನಸಭೆ, ವಿಧಾನ ಪರಿಷತ್ ಆಗಿರ್ಬೋದು, ಲೋಕಸಭೆಗಳಲ್ಲಿ ಏನು ಶಾಸಕರಾದರು ಸಂಸದರಾದರು ಸಾಹಿತ್ಯವನ್ನು ಹೇಳಿ ಏನು ಸರ್ಕಾರವನ್ನು ತರಾಟೆ ತೆಗೆದುಕೊಳ್ಳೋ ವಿಚಾರವನ್ನು ನಾವು ನೋಡ್ತೀವಿ. ಬಹುಶಃ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಅಂದ್ಕೊಳ್ತೀನಿ. ಹಿಂದಿನ ಒಂದು ವಿಧಾನಸಭೆಯಲ್ಲಿ ನಾವು ಗಮನಿಸಿದ್ರೆ ಹಲವಾರು ಸಾಹಿತ್ಯಗಳು ಬರುತ್ತೆ. ಅದು ಭೋಜೇಗೌಡರ ಕಡೆಯಿಂದ ಬರುತ್ತೆ. ಅದನ್ನು ಪ್ರಮುಖವಾಗಿ ಕೋಳಿನಂಬಿತ ಆಗಿರ್ಬೋದು, ಹೀಗೆ ಹಲವಾರು ಸಾಹಿತ್ಯಗಳನ್ನ ಹೇಳಿ ನೀವು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುವ ಒಂದು ಕೆಲಸವನ್ನು ಮಾಡ್ತಾರೆ. ಇದು ಕರ್ನಾಟಕದ ಒಂದು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಒಂದು ಹೊಸದ ಒಂದು ವ್ಯವಸ್ಥೆಗೆ ನಮಗೆ ಹೇಗೆ ಯಾಕೆ ಈ ರೀತಿಯಾದ ಒಂದು ಸಾಹಿತ್ಯದ ಮೂಲಕ ಸರ್ಕಾರಕ್ಕೆ ತರಾಟೆ ತೆಗೆದುಕೊಳ್ಬೇಕು ಅಂತ ಅನಿಸ್ತೀನಿ. ಈಗ ನೋಡಿ, ನಾವು ಬೆಳೆದ ರೀತಿಯನ್ನು ಅವಲೋಕನ. ನಾನು ಅದಕ್ಕೆ ಹೇಳಿದೆ, ಸಂಗೀತ ಟೀಚರ್ ಇದ್ದರು, ನಮಗೆ ಕ್ರಾಫ್ಟ್ ಟೀಚರ್ ಇದ್ದರು, ಎದ್ದು ನಾವು ಹೇಳ್ತೀವಿ ಅವಾಗೆಲ್ಲ ಇದ್ದರು ಎಲ್ಲ. ಈಗ ಯಾರೂ ಇಲ್ಲ, ಆ ಸಬ್ಜೆಕ್ಟ್ ಟೀಚರ್ಗಳು ಇಲ್ಲ. ನಾನು ಯಾಕೆ ಹೇಳ್ತೀನಿ ಅಂದರೆ, ಈ ನಾಡನ್ನು ಕಟ್ಟಿರ್ತಕ್ಕಂಥದ್ದು ಜಾನಪದ ಸಾಹಿತ್ಯದ ಆಧಾರ, ವಚನ ಸಾಹಿತ್ಯದ ಆಧಾರ, ತತ್ವಪದಗಳ ಆಧಾರದಲ್ಲಿ, ಸರ್ವಜ್ಞನ ವಚನಗಳಲ್ಲಿ, ರಾಮಾಯಣ ಕೃತಿ, ಮಹಾಭಾರತ ಅಂತ ಕೃತಿಗಳಲ್ಲಿ ಬರ್ತಕ್ಕಂಥ ಅನೇಕ ಸನ್ನಿವೇಶಗಳ ಪಾಠಗಳನ್ನು ನಮಗಿಟ್ಟಿದ್ದಾರೆ. ಇವತ್ತು ಶಿಶುನಾಳ ಶರೀಫರದ್ದು ಯಾಕೆ ಹೇಳಿದೆ ಅಂದರೆ, ತತ್ವಪದಗಳು ಇವತ್ತು ಅದರ ಆಧಾರದಲ್ಲಿ ನಾಡನ್ನು ದಾಸರ ಪದಗಳನ್ನು ಹೇಳೋ ಮುಖಾಂತರ, ದಾಸ ಸಾಹಿತ್ಯದಲ್ಲಿ ಅದನ್ನು ತರೋ ಮುಖಾಂತರ ನಾಡು ಕಟ್ಟಲಿಲ್ವ? ಅದೆಲ್ಲ ಮರ್ತೋಗಿದೆ. ಇವತ್ತು ದಾಸ ಸಾಹಿತ್ಯವನ್ನು ಎಲ್ಲಿ ನಮ್ಮ ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ? ಜಾನಪದ ಸಾಹಿತ್ಯವನ್ನು ಎಲ್ಲಿ ಕಲಿಸ್ತಾ ಇದ್ದೀವಿ ನಾವು? ಈ ತತ್ವಪದಗಳನ್ನ ಎಲ್ಲಿ ಕಲಿಸ್ತಾ ಇದ್ದೀವಿ ನಾವು? ಅವೆಲ್ಲವೂ ಕೂಡ ಇರಬೇಕು. ಆಗ ಉತ್ತಮವಾದ ನಾಡನ್ನಾಗೆ ಸ್ವಾಸ್ಥ್ಯ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಒಂದು ವಿಚಾರವನ್ನು ಇಟ್ಟು ನಾನು ಬಡ್ಜೆಟಲ್ಲಿ ಜಾನಪದ ಲೋಕಕ್ಕೆ ಇಷ್ಟು ಹಣ ಮೀಸಲು, ಇದಕ್ಕೆ ಇದಕ್ಕೆ ಯಾವುದು ಸಾಹಿತ್ಯ ಲೋಕಕ್ಕೆ ಇಷ್ಟು ಹಣ ಮೀಸಲು, ಏನಕ್ಕೆ ಒಂದು ಸಮಾರಂಭ ಮಾಡಿ ಊಟಕ್ಕೆ ಹಾಕಿ ಮುಗಿದೇ ಅದಕ್ಕೆ ಅವೇರ್ನೆಸ್ ಬರ್ತಕ್ಕಂಥ ಉತ್ತಮವಾದ ಶಿಕ್ಷಣವನ್ನು ಅಲ್ಲಿಂದ ಕೊಡ್ತಕ್ಕಂಥ ಕೆಲಸ ಅಲ್ಲಿಂದ ಆಗಬೇಕಲ್ಲ. ಅದು ಆಗಲಿಲ್ಲ ಅಂತ ನೋವಿನ ಸಂಗತಿ. ಹಾಗಾಗಿ ಮುಖ್ಯಮಂತ್ರಿಗಳು ಇರುವಾಗಲೇ ಹೇಳಿದ್ದೀನಿ, ನೀವೆಲ್ಲ ಹೇಳಿದ್ದೀನಿ, ಆಮೇಲೆ ಜಾನಪದ ಹೇಳಿದ್ದೀನಿ, ಆಮೇಲೆ ಸಂಬಂಧಗಳು, ಆ ಸಂಬಂಧಗಳು ಮರೆಯಾಗಿದೆ. ಅದಕ್ಕೆ ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮ ಒಳಗಿನ ತಿಳಿಯನ್ನು ಕಲಕದ ಇದ್ದಾರೆ, ಅಮೃತ ಸಂಗಿದೆ, ನಾಲಿಗೆ ಕೇಳುತ್ತಾರೆ, ಅಕ್ಕ ತಂಗಿಯ ಸಂಬಂಧ ಹೊರಟೋಗಿದೆ, ತಂದೆ ತಾಯಿಗಳ ಸಂಬಂಧ ಹೊರಟೋಗಿದೆ, ಸ್ನೇಹಿತರ ಸಂಬಂಧ, ಈ ಸಂಬಂಧಗಳ ಅಡಿಯಲ್ಲಿ ನಾಡನ್ನು ಕಟ್ಟಿರ್ತಕ್ಕಂಥ. ಹಾಗಾಗಿ ಆ ಪದಗಳನ್ನು ಜಾನಪದ ಸಾಹಿತ್ಯದಲ್ಲಿ ಅನೇಕ ವಿಚಾರಗಳನ್ನು ನನಗೆ ಅದನ್ನು ಅಭ್ಯಾಸದ ಬಲದಿಂದ
ನಾನು ಮಾತಾಡೋಕ್ಕೆ ಸಾಧ್ಯ ಆಗ್ತದೆ. ಹಂಗಾಗಿ ಹೇಳಿದ್ರೆ ಆ ಲೋಕ ನಮ್ಮ ಮಕ್ಕಳಿಗೆ ಹೊರಟೋಗ್ಬಿಟ್ಟಿದೆ. ನಮ್ಮ ಮಕ್ಕಳು ಬರೀ ರ್ಯಾಂಕ್ ಬಂದರೆ ಸಾಕಾಗಲಿಲ್ಲ, ಜೀವನದ ಶಿಕ್ಷಣ ಬೇಕು. ರ್ಯಾಂಕ್ ಬಂದರೆ ಬೇಜಾರಿಲ್ಲ, ಇವತ್ತು ರ್ಯಾಂಕ್ ಬಂದರೆ ಆ ಎಜುಕೇಷನ್ ನಮ್ಮಲ್ಲಿ ನಾವು ಯಾರೋ ಅಯ್ಯೋ ಫಸ್ಟ್ ಕ್ಲಾಸ್ ಬಂದೇನೆ ಅಂದರೆ ನಾವು ಹಿಂಗೆ ಹುಡುಕ್ತಾ ಇದ್ದೀವಿ. ಈಗ 5-6 ಜನ ಫಸ್ಟ್ ಕ್ಲಾಸ್ಗೆ ನಮ್ಮ ಹೈಸ್ಕೂಲಲ್ಲಿ ಫಸ್ಟ್ ಕ್ಲಾಸ್ ಬಂದರೆ ಇವರು ನಾನು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಅಲ್ಲ, ನಾನು ಥರ್ಡ್ ಕ್ಲಾಸ್ ಸ್ಟೂಡೆಂಟ್. ಆದರೆ ಇವತ್ತು ಅವನು ಡಿಸ್ಟಿಂಕ್ಷನ್ ಬಂದರೆ 625ಕ್ಕೆ 600 ಮೇಲೆ ತೆಗೆದಾನೆ ಅಂತ ಹೇಳಿದ್ರು ಅವನಿಗೆ ಬೆಲೆ ಇಲ್ಲ, ಅವನು ಸೀಟ್ ಸಿಗ್ತಾ ಇಲ್ಲ, ಪರಿಸ್ಥಿತಿ ಇದೆ. ಈ ಥರ ಕ್ವಾಲಿಟಿ ಎಜುಕೇಷನ್ 10-5 ಮಕ್ಕಳಿಗೆ ಹೋಗಿದೆ. ಅದು ಓನ್ಲಿ ನಮ್ಮ ಸರ್ಕಾರಿ ಶಾಲೆಗಳಲ್ಲೂ ಅಂಥ ಶಿಕ್ಷಣ ಸಿಗೋಂಥ ವ್ಯವಸ್ಥೆ ಕೊಡ್ತಕ್ಕಂಥ ಶಿಕ್ಷಕರು ನಮ್ಮಲ್ಲಿ ಭಾಳ ಸದೃಢವಾಗಿದ್ದಾರೆ, ಒಳ್ಳೆ ಶಕ್ತಿ ಇದೆ. ಅವರಿಗೆ ಈ ಬಾರಿ ರಾಜ್ಯಕ್ಕೆ ಅತಿ ಹೆಚ್ಚು ಅಂಕ 625ಕ್ಕೆ 625 ಅಂಕವನ್ನು ಪಡೆದಿರುವ ವಿದ್ಯಾರ್ಥಿನಿ ಕೂಡ ಒಂದು ಸರ್ಕಾರಿ ರಾಜ್ಯ ವಸತಿ ಶಾಲೆಯ ವಿದ್ಯಾರ್ಥಿ ಇದ್ದಾರೆ. ಬೇಕಾದ್ರೆ ನೋಡಿ ನೋಡಿ ಅದಕ್ಕೆ ಏನು ಹೇಳ್ತೀವಿ, ಯಾಕೆ ಸಾಧ್ಯ ಆಯಿತು? ನವೋದಯ ಸ್ಕೂಲ್ಗಳಿವೆ, ಕೇಂದ್ರೀಯ ವಿದ್ಯಾಲಯಗಳಿವೆ, ಮತ್ತು ಈ ರೆಸಿಡೆನ್ಷಿಯಲ್ ಸ್ಕೂಲ್ಗಳು ಆಗಿನ ಕಾಲದ ತಂದು ಪುಣ್ಯ ತಂದರು. ನಾವು ಅದಕ್ಕೆ ರೆಸಿಡೆನ್ಷಿಯಲ್ ಮುರಾರ್ಜಿ ಇರ್ಬೋದು, ಅಂಬೇಡ್ಕರ್ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಈ ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ ಬೋಧನೆ ಮಾಡೋರೆಲ್ಲ ನಮ್ಮ ಸರ್ಕಾರಿ ಶಿಕ್ಷಕರು. ಅವ್ರು ಇನ್ನೊಂದು ಕತೆ, ಅವ್ರನ್ನ ರೆಸಿಡೆನ್ಷಿಯಲಲ್ಲಿ ಶಿಕ್ಷಕರು ಕೆಲಸ ಮಾಡ್ತಕ್ಕಂಥ ಶಿಕ್ಷಣ ಇಲಾಖೆ ಸೇರಿಸ್ಬೇಕಲ್ಲ, ಅವ್ರನ್ನ BCM ಇಲಾಖೆಯಲ್ಲಿ ಇನ್ನೊಂದು ಇಲಾಖೆಯಲ್ಲಿ ಇಟ್ಟಿದ್ರಲ್ಲ, ಇದೆ ಎಷ್ಟು ಮಟ್ಟಿಗೆ ಸರಿ. ಆಮೇಲೆ ಅವ್ರು ಸರ್ಕಾರಿ ನೌಕರಲ್ವ, ಅವ್ರು ಸರ್ಕಾರ ಕಾರ್ಪೊರೇಷನಲ್ಲಿ ಇಟ್ಟಿದ್ದೀನಿ, ಅವ್ರನ್ನ ಸರ್ಕಾರಿ ನೌಕರಂತ ಇನ್ನೂವರೆಗೆ ಟ್ರೀಟ್ ಮಾಡಿಲ್ಲ, ಅದು ಇನ್ನೊಂದು ಬೇಡಿಕೆ. ಉತ್ತಮವಾದ ಕ್ವಾಲಿಟಿ ಉತ್ತಮವಾದ ಶಿಕ್ಷಣ ದೊರಕ್ತಾ ಇದೆ ರೆಸಿಡೆನ್ಷಿಯಲ್ ಶಾಲೆಗಳಲ್ಲಿ. ಅದು ಮೊರಾರ್ಜಿ ವಸತಿ ಶಾಲೆ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಬೇರೆ ಬೇರೆ ಎಲ್ಲ ಶಾಲೆಗಳಲ್ಲಿ ಸಿಗ್ತಾ ಇದೆ. ಕೇಂದ್ರೀಯ ವಿದ್ಯಾ ಶಾಲೆಗಳಲ್ಲಿ ಬರ್ತಕ್ಕಂಥ ನವೋದಯ ಶಾಲೆಗಳಲ್ಲಿ ಕಲಿತಕ್ಕಂಥ ಅದಕ್ಕಿಂತ ಉತ್ತಮವಾದಂಥ ಶಿಕ್ಷಣ ಕೊಡ್ತಾರೆ. ಆಮೇಲೆ ಕೇಂದ್ರೀಯ ವಿದ್ಯಾಲಯ, ನವೋದಯ, ಜಿಲ್ಲೆಗೊಂದು ನವೋದಯ, ಇವೆಲ್ಲ ಯಾಕೆ ಸಕ್ಸಸ್ ಆಗಿದ್ದಾವೆ? ಈ ವಸತಿ ಶಾಲೆಗಳಲ್ಲಿ ಯಾಕೆ ಸಕ್ಸಸ್ ಆಗಿದ್ದಾವೆ? ಅವರಿಗೆ ಆ ರೀತಿ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಬಟ್ ಆ ಶಿಕ್ಷಕರಿಗೆ ಅಲ್ಲಿ ಸರಿಯಾದ ರೀತಿಯಲ್ಲಿ ನೋಡಿಲ್ಲ. ಇದು ಇರ್ತಕ್ಕಂಥದ್ದು. ಇನ್ನೂ ITI ನಮ್ಮ ಇದು ಪಾಲಿಟೆಕ್ನಿಕ್ಕು ಅವ್ರ ಸಮಸ್ಯೆ ಇನ್ನೂ ತೀವ್ರವಾಗಿದೆ ಹೇಳ್ಬೇಕಂದ್ರೆ. ITI ಅಂದರೆ ಉದ್ಯೋಗ, ITI ಮುಗಿದಿದ್ದ ತಕ್ಷಣ ನಾವು ಉದ್ಯೋಗಕ್ಕೆ ಹೋಗಬೇಕು. ಅದು ಆಪರ್ಚುನಿಟಿ, ಜಾಬ್ ಆಪರ್ಚುನಿಟಿ, ಅದರಲ್ಲಿ ಡಿಪ್ಲೊಮಾ ಮಾಡಿದವರಿಗೆ ಇದ್ದಂಥ ಆಪರ್ಚುನಿಟಿ ಬೇರೆ ಯಾರಿಗೂ ಇಲ್ಲ. ಅದಕ್ಕೆ ಉತ್ತಮವಾದಂಥ ಸೌಕರ್ಯ ನಾವು ಒದಗಿಸ್ಕೊಡ್ಬೇಕಲ್ವ, ಅವ್ರಿಗೆ ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಡ್ಬೇಕಲ್ಲ. ಮತ್ತು ಶಿಕ್ಷಣ ಕೊಟ್ಟ ಮಾತ್ರಕ್ಕೆ ಅವರಿಗೆ ಯಾವ ಶಿಕ್ಷಣ ಕೊಡ್ತೀವಿ ಆ ಶಿಕ್ಷಣ ಆಧಾರಿತವಾಗಿರ್ತಕ್ಕಂಥ ಉದ್ಯೋಗ ಕೊಡಿಸುವಲ್ಲೂ ಕೂಡ ನಾವು ಇನ್ನೊಂದು ಆಯಾಮವನ್ನು ನೋಡಬೇಕಾಗ್ತದೆ. ಅದೆಲ್ಲವನ್ನು ಮಾಡಿದಾಗ ಮಾತ್ರ ನಾವು ಅವಾಗ ಸರ್ವ ಶಿಕ್ಷಣ ಅಭಿಯಾನ ಅಂತೇಳಿ ಮಾತಾಡ್ಬೋದು. ಸರ್, ಈಗ ಪ್ರಮುಖವಾಗಿ ರಾಜ್ಯದಲ್ಲಿ BJP ಹಾಗೂ JDS ಮೈತ್ರಿ ಬಂತು. ವಿಧಾನ ಪರಿಷತ್ ಈ ಒಂದು ಚುನಾವಣೆಯಲ್ಲಿ ಯಾವುದೇ ಚಿಹ್ನೆ ಆಧಾರಿತವಾಗಿ ಇಲ್ಲೊಂದು ಚುನಾವಣೆ ನಡೆಯಲ್ಲ, ಪಕ್ಷ ಆಧಾರಿತವಾಗಿ ನಡೆಯಲ್ಲ. ಆದರೆ ಪ್ರಮುಖವಾಗಿ ಮೈತ್ರಿ ಇರುವ ಸಂದರ್ಭದಲ್ಲಿ BJP ಹಾಗೂ JDS ಮೈತ್ರಿ ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತಾ? ಈಗ ನೋಡಿ, ಹೊಂದಾಣಿಕೆ ಆಗಿದೆ, ಪಾರ್ಲಿಮೆಂಟಿಗೆ ನಡೀತು. ಇನ್ನು ನಾನು ಇವತ್ತಿನ ಡೇಟಿಗೆ ಹೇಳಬೇಕಂತ ಹೇಳಿದೆ, BJP ಮತ್ತು ನಮ್ಮದು ಹೊಂದಾಣಿಕೆ ಆಗ್ತದೆ ಅನ್ನೋ ವಿಚಾರ ಇನ್ನೂ ಹಸಿಯಾಗಿ ಅದು ಮುಗಿದಿಲ್ಲ, ಹೊಂದಾಣಿಕೆ ಆಗಿಲ್ಲ ಇನ್ನೂ. ಅನ್ನೋದು ಕೇವಲ ಲೋಕಸಭೆಗೆ ಮಾತ್ರ ಸೀಮಿತ ಆಗೋದಾಗಂದ್ರೆ ಯಾರು ಮಾತಾಡ್ತಾ ಇದ್ದಾರೆ, ಬಟ್ ಆ ರೀತಿ ನನಗೇನು ಅನಿಸಲ್ಲ. ಹೊಂದಾಣಿಕೆ ಮೊನ್ನೆ ಯಡಿಯೂರಪ್ಪ ಅವರು, ನಮ್ಮ ಕುಮಾರಸ್ವಾಮಿ ಅವರು ಇವರೆಲ್ಲ ಮಾತಾಡುವಾಗ ಹೊಂದಾಣಿಕೆ ಮುಂದುವರಿಯುತ್ತಿದ್ದೆ. ಹೊಂದಾಣಿಕೆ ಮುಂದುವರೆದಂಥ ಸಂದರ್ಭದಲ್ಲಿ ನಾವು ಆ ವಿಚಾರ ಮಾತಾಡೋದು. ಈಗ ಅದು ಪ್ರಸ್ತುತ ಅಲ್ಲ ಅಂತ ನಮಗೆ ಅನಿಸುತ್ತೆ. ಯಾಕೆಂದರೆ ಅದು ಇನ್ನೂ ಮಾತುಕತೆಯಲ್ಲಿ ಇದೆ, ನಾಳೆ ನಾಡಿದ್ದು ಆಗ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದಮೇಲೆ ಒಂದು ದಿವಸ ಸಿಕ್ಕ ಮಾತಾಡೋದು. ಅದೇನಾದ್ರು ಡೌಟ್ ಇದೆಯಾ? ನನಗೆ ಹೊಂದಾಣಿಕೆ ವಿಚಾರದಲ್ಲಿ ಮೇಲ್ನವರು ತಗೊಳ್ತಕ್ಕಂಥ ತೀರ್ಮಾನಕ್ಕೆ ಸರ್ ಭೋಜೇಗೌಡರು ಬದ್ಧರಾಗಿರ್ತಾರೆ. ಅಂದ್ರೆ ಅಕಸ್ಮಾತ್ ಆಗ್ತಾ ಇದ್ದಾರೆ, ಭೋಜೇಗೌಡರು ನೀವು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಡಿ ಅಂತ ಹೇಳಿದ್ರೆ ನಿಮ್ಮ ಹೈಕಮಾಂಡ್, ನೀವು ಆ ನಿರ್ಧಾರಕ್ಕೂ ಬದ್ಧರಾಗಿರ್ತೀರಾ? ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಡಿ ಅಂತ ಹೇಳ್ತೀನಿ. ನಾನು ಸಿಟ್ಟಿಂಗ್ ಇದ್ದೀನಲ್ಲ ಸರ್, 13ಕ್ಕೆ ನಾಮಿನೇಷನ್ ಪತ್ರ ಹಾಕ್ತೀನಿ ಅಂತೇಳಿ ಈಗಾಗಲೇ ಅನೌನ್ಸ್ ಮಾಡಿದ್ದೀನಿ. 13ಕ್ಕೆ ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ. ನಮ್ಮೆಲ್ಲ ಶಿಕ್ಷಕರು
ಹಿತೈಷಿಗಳು ಸ್ನೇಹಿತರು ಎಲ್ಲ ಬರಬೇಕು ಅಂತೇಳಿ ವಿನಂತಿ ಮಾಡಿದ್ದೇನೆ ಮೈಸೂರಿನಲ್ಲಿ. ನಾವು ಪತ್ರ ಸಲ್ಲಿಸ್ತಾ ಇದ್ದೀವಿ. ಹಾಗಾಗಿ ಮೈತ್ರಿ ಇವತ್ತು ನಾಳೆಗಳ ಮುಗಿಬೋದು ಅಂತೇಳಿ ಆಶಾದಾಯಕ. ಎಲ್ಲೋ ಭರವಸೆ ಇದೆ ಹಾಗಾದರೆ. ಏನು ನಮಗೆ ನಾಯಕರು ತೀರ್ಮಾನ ಮಾಡ್ತಾರೆ. ನಾಯಕರ ತೀರ್ಮಾನಕ್ಕೆ ಎಸ್ ಎಲ್ ಭೋಜೇಗೌಡರು ಪತ್ರ ಪಕ್ಷದ ಆದೇಶ, ಪಕ್ಷದ ಆದೇಶದ ವಿರುದ್ಧ ಯಾವುದೇ ಕಾರಣಕ್ಕೂ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಲ್ಲ. ಪಕ್ಷ ನಾನು ಭಾಳ ವರ್ಷದಿಂದ ಪಕ್ಷದಲ್ಲಿ ಬಂದವನು. ಹಾಗಾಗಿ ಕೆಲವು ಕಳೆದ ಬಾರಿ ಯಾವುದೋ ಒಂದು ನಮ್ಮ ತಾಲೂಕಿನಲ್ಲಿ ನಡೆದಂಥ ಘಟನೆ ಬಿಡಿ ಆದರೆ ಈ ಬಾಕಿ ಎಲ್ಲ ವಿಚಾರಗಳು ಪಕ್ಷ ಹೇಳಿದಂಗೆ. ಈಗ ಪ್ರಮುಖವಾಗಿ ಯಾಕೆ ಈ ಎಲ್ಲ ವಿಚಾರಗಳು ಬರುತ್ತಂದರೆ ಈ ಚುನಾವಣೆ ಹೊಸ್ತರಲ್ಲಾಗಿರ್ಬೋದು, ಕೆಲವೊಂದು ಸಂದರ್ಭದಲ್ಲಿ ಭೋಜೇಗೌಡರು ಏನು ಹಿಂದಿನ ಒಂದು ಚಿಕ್ಕಮಗಳೂರು ಆಗಿರ್ಬೋದು, ಬೇರೆ ಇದರಲ್ಲಿ ಏನು ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಓಪನ್ ಆಗಿ ನೀವು ಮಾಡ್ತೀರಾ ಪ್ರಚಾರವನ್ನು ಮಾಡಿದ್ವಿ, ಅಂದರೆ ಮತವನ್ನು ಹಾಕಿ ಅಂತ ಹೇಳಿದ್ದು ವಿಡಿಯೋಗಳು ಕೂಡ ಬರಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಕೇಳ್ತಾ ಇದ್ವಿ, ಭೋಜೇಗೌಡರು ಏನಾದರೂ ಕಾಂಗ್ರೆಸ್ ಪಕ್ಷದ ಕಡೆ ಹೋಗುವ ಸಾಧ್ಯತೆ ಏನಾದರೂ ಇದೆಯಾ? ನನಗೆ ಆಲೋಚನೆ ಮಾಡೇ ಇಲ್ಲ ನಾನು. ಯಾಕಂದ್ರೆ ಏನಕ್ಕೆ ಹೋಗ್ಬೋದು, ನನಗೆ ಆಲ್ರೆಡಿ ಇಲ್ಲಿ ಆರಾಮಿದ್ದೀನಿ, ಆ ಥರ ಏನಿಲ್ಲ. ಅದು ನಾನು ಹೇಳಿದ್ದಲ್ಲ, ನಮ್ಮ ತಾಲೂಕಿನಲ್ಲಿ ತಗೊಂಡಂಥ ತೀರ್ಮಾನ ಬಿಟ್ಟರೆ ಪಕ್ಷಕ್ಕೂ ಮೇಲಿನವ್ರಿಗೂ ಆ ತೀರ್ಮಾನ ಸಂಬಂಧ ಇಲ್ಲ ಅಷ್ಟೇ. ಅದು ಅವತ್ತು ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಸೇಮ್ ಎಸ್ ಎಲ್ ಭೋಜೇಗೌಡರು. ಈಗ ಪ್ರಮುಖವಾಗಿ ಒಂದು ಚುನಾವಣೆ ಅಂತ ಬಂದಾಗ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಆ ಚುನಾವಣೆಯನ್ನು ಎದುರಿಸ್ತೀರಾ. ಅದು ಈಗ ಶಿಕ್ಷಕರ ಕ್ಷೇತ್ರ ಅಂತ ಬಂದಾಗ ಶಿಕ್ಷಕರ ಸಮಸ್ಯೆ ಆಗಿರ್ಬೋದು, ಅಥವಾ ನೀವು ಅವ್ರಿಗೆ ಏನು ಮಾಡ್ತೀರಾ ಮುಂದೆ ಆಶ್ವಾಸನೆಗಳನ್ನ ಕೊಡ್ತೀರಾ. ಹಾಗೆ ಯಾವ ಸಮಸ್ಯೆಗಳನ್ನ ಪ್ರಮುಖವಾಗಿ ಬಗೆಹರಿಸ್ಕೊಳ್ಬೇಕು ಅಂದ್ಕೊಂಡಿರಾ, ಹಾಗೆ ಏನು ಆಶ್ವಾಸನೆಯನ್ನು ಕೊಡ್ತೀರಾ ಈ ಒಂದು ಚುನಾವಣೆಯ ಹೊಸದಲ್ಲಿ? ನೋಡಿ, ನಾನು ಈಗಲೂ ಕೂಡ ಭಾಳ ವರ್ಷಗಳಿಂದ ನಮ್ಮ ಮನೆಯಲ್ಲಿ 83ನೇ ಇಸ್ವಿಯಿಂದ ಶಾಸಕರಿಯನ್ನು ನೋಡಿದ್ದೀನಿ. ನಮ್ಮ ತಂದೆ ಶಾಸಕರು, ನಮ್ಮ ಅಣ್ಣ ಶಾಸಕರು ಬಂದು ರಾಜಕೀಯ ಕುಟುಂಬದಿಂದ ಬಂದು ಹಿನ್ನೆಲೆಯಿಂದ ಬಂದು ನಾನು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿ, ನಾನು ಯಾವುದೇ ಬಡ ಮಕ್ಕಳು ಇವತ್ತು ಕೂಡ ಬಂದರೆ ಅವರ ಶಿಕ್ಷಣಕ್ಕೆ ಏನಾದರೂ ತೊಂದರೆ ಇದ್ದರೆ ಮತ್ತು ಆರೋಗ್ಯ ದೃಷ್ಟಿಯಿಂದ ಬೇರೆ ತೊಂದರೆ ನೂರಾರು ಜನಕ್ಕೆ ನಾನು ಸಪೋರ್ಟ್ ಮಾಡಿದ್ದೀನಿ. ಅದೇ ರೀತಿ ನಮ್ಮ ಇಲ್ಲಿ ಶಿಕ್ಷಕರು ಇರ್ಬೋದು, ಬೇರೆ ಬೇರೆ ಇರ್ಬೋದು, ಅವ್ರ ಮಕ್ಕಳ ವಿದ್ಯಾಭ್ಯಾಸ ಒಳ್ಳೆಯ ಕಾಲೇಜು ಒಳ್ಳೆಯ ಕಾಲೇಜು ಯಾಕೆ ಹೇಳ್ತೀನಿ ಮಾತು ಅಂದರೆ, ನಾನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಏರಿಯಾದಲ್ಲಿ ತುಂಬ ಅತ್ಯುತ್ತಮವಾದ ಕಾಲೇಜು ಮತ್ತು ಹೈಸ್ಕೂಲ್ಗಳಿಂದ ಅವರ ಇಲ್ಲಿ ಅನೇಕರು ಸರ್ ನನ್ನ ಮಗನ ಅಲ್ಲಿ ಸೇರಿಸ್ಬೋದು, ಸ್ಕೂಲಿಗೆ ಸೇರಿಸ್ಬೋದು, ಉಡುಪಿ ಇರ್ಬೋದು, ಮಂಗಳೂರು ಇರ್ಬೋದು, ಈ ಕಡೆ ಬ್ರಹ್ಮಾವರ ಇರ್ಬೋದು, ಎಲ್ಲ ಕಡೆ ಕೇಳ್ತಾರೆ ಸೀಟು. ಆಗ ಖಂಡಿತ ನನಗಿರ್ತಕ್ಕಂಥ ಸಂಬಂಧ ಮತ್ತು ಅವರೊಟ್ಟಿಗಿರ್ತಕ್ಕಂಥ ಸಂಬಂಧದಲ್ಲಿ ಅನೇಕ ನೂರಾರು ಮಕ್ಕಳಿಗೆ ಶಾಲೆಯಲ್ಲಿ ನಾನು PU ಇರ್ಬೋದು, 8ನೇ ಕ್ಲಾಸ್ ಇರ್ಬೋದು, ಅವರಿಗೆ ಅಡ್ಮಿಷನ್ ನಮ್ಮ ಶಿಕ್ಷಕರ ಮಕ್ಕಳಿಂದ ಹಿಡಿದು ಬೇರೆ ಮಕ್ಕಳು ಕೂಡ ಸಹಾಯ ಆ ವಿಚಾರ ಮಾಡೋಕ್ಕೆ ಸಾಧ್ಯ ಆಗಿದೆ ಈ ಏರಿಯಾದಲ್ಲಿ. ಅದೇ ರೀತಿ ನೀವು ಹೇಳಿದ್ರಿ, ಪ್ರಮುಖವಾಗಿ ಕಾಡ್ತಕ್ಕಂಥ ಅಂಶಗಳು ಎಲ್ಲರಲ್ಲೂ ಇರ್ತಕ್ಕಂಥ ಅಂಶ ಏನಿದೆ ಅಂತ ಹೇಳಿದ್ರೆ, ಒಂದು NPS ರದ್ದು ಮಾಡಿ OPS ಅನ್ನು ಕೊಡಿ ಅಂತ. ಅದು ನ್ಯಾಯ ಇದೆ. ನನ್ನಂಥ ಶಾಸಕನೇ ಅದಕ್ಕೆ OPS ಅಲ್ಲಿರುವಾಗ ಅವರು 40 ವರ್ಷ ಸುದೀರ್ಘವಾಗಿ ಸೇವೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತ ತಪ್ಪಲ್ಲ. ಅದಕ್ಕೆ ಅದು ಆದ್ಯತೆ ಇದೆ. ಜೊತೆಗೆ ಮಾನ್ಯತೆ ನವೀಕರಣ, ಅದು ಅನೇಕ ಪ್ರೈವೇಟ್ ಶಾಲೆಗಳು, ಎರಡು ಶಾಲೆಗಳು ಭಾಳ ನೊಂದಿದ್ದಾರೆ. ಅವರಿಗೆ 10 ವರ್ಷಕ್ಕೊಂದು ಸರಿ ಮಾನ್ಯತೆ ನವೀಕರಣ ಮಾಡಲೇಬೇಕು. ಅದು ರಿನ್ಯೂವಲ್ನ ಅದನ್ನು ಪದೇ ಪದೇ ಮಾಡ್ತಾರೆ. ಯಾವುದೋ ಕಾಲದಲ್ಲಿ ಲ್ಯಾಂಡ್ ಗ್ರ್ಯಾಂಡ್, ನಮ್ಮ ಮಹಾರಾಜರ ಕಾಲದಲ್ಲಿ ಲ್ಯಾಂಡ್ ಕೊಟ್ಟಿದ್ದಾರೆ. ಯಾರೋ ಪುಣ್ಯಾತ್ಮರು ವಿದ್ಯಾಭ್ಯಾಸಕ್ಕೆ ಹೈಸ್ಕೂಲಿಗೆ ದಾನವನ್ನು ಮಾಡಿದ್ದಾರೆ ಜಮೀನು. ಆ ಜಮೀನಿಗೆ ಈಗ ನೀವು ಅದನ್ನು ಪತ್ರ ಕೊಡ್ರಿ, ಇದನ್ನು ಪತ್ರ ಕೊಡ್ರಿ ಅಂತ ಕೇಳೋದಿದೆಯಲ್ಲ, ಅದನ್ನು ಬಿಡಬೇಕು. ಅದ್ರ ಬಗ್ಗೆ ಇನ್ನು ಬಡ್ತಿ ಶಿಕ್ಷಕರ 10, 15, 20, 25 ಕೊಟ್ಟು ಅದ್ರ ಬಗ್ಗೆ ITI ಮತ್ತು ಡಿಪ್ಲೊಮಾ ಇದ್ರ ಬಗ್ಗೆ, ಮತ್ತು ಗೆಸ್ಟ್ ಟೀಚರ್ಸ್ ಬಗ್ಗೆ ಉದ್ಯೋಗ ಅವರಿಗೆ ಭದ್ರತೆ, ಸೇವಾ ಭದ್ರತೆ ಕೊಡ್ತಕ್ಕಂಥದ್ದು. ಮತ್ತು ಇನ್ನು ಡಿಗ್ರಿ ಕಾಲೇಜಲ್ಲಿ ಕೆಲಸ ಮಾಡ್ತಕ್ಕಂಥ ಅವ್ರಿಗೆ ಅನೇಕ ಸಮಸ್ಯೆಗಳು ಅವ್ರ ಮುಂದೆ. ಯೂನಿವರ್ಸಿಟಿಗಳು, ನಮ್ಮಲ್ಲಿ ಕೂರ್ಗ್ ಯೂನಿವರ್ಸಿಟಿ ಇರ್ಬೋದು, ಬೇರೆ ಮಂಗಳೂರು ಯೂನಿವರ್ಸಿಟಿ, ನಾನು ಕುವೆಂಪು ಯೂನಿವರ್ಸಿಟಿ ಎಲ್ಲ ಬರ್ತದೆ. ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ವರ್ಷ ಆಯಿತು ಆಗಿ, ಆದರೆ ಅಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ಆ ಯೂನಿವರ್ಸಿಟಿಗಳಿಗೆ ಓದ್ತಕ್ಕಂಥವರೆಲ್ಲ ಹಳ್ಳಿಗಳಿಂದ. ಆಮೇಲೆ ಹೆಣ್ಣುಮಕ್ಕಳ ವಿದ್ಯಾಭ್ಯಾಸ ಇದೆಯಲ್ಲ,
ಅದಕ್ಕೆ ಪೂರ್ವವಾಗಿರ್ತಕ್ಕಂಥ ವ್ಯವಸ್ಥೆ, ಆ ವ್ಯವಸ್ಥೆಯನ್ನು ಯೂನಿವರ್ಸಿಟಿಗಳಲ್ಲಿ ಒಳ್ಳೆಯ ಉತ್ತಮವಾದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಆಗಬೇಕಾಗ್ತದೆ. ಅದೆಲ್ಲ ಮಾಡಬೇಕು. ಅದು ನೇಡೆಡು ಸಂಸ್ಥೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಮಾಡ್ತಕ್ಕಂಥ ನೌಕರಿಗೆ ಯಾವ ರೀತಿ ಆರೋಗ್ಯ ಸಂಜೀವನಿ ಕೊಡ್ತೀವಿ ಅದನ್ನು ಎರಡಕ್ಕೂ ವಿಸ್ತರಿಸಬೇಕು ಅಂತೇಳಿ ಪ್ರಮುಖವಾಗಿ ನನ್ನ ಹೋರಾಟಗಳಿದೆ. ಇನ್ನೂ ಅನೇಕ ಸಮಸ್ಯೆಗಳಿದ್ದಾವೆ. ಅವನ್ನು ಮುಂದಿನ ದಿನಗಳಲ್ಲಿ ಶಿಕ್ಷಕರೊಟ್ಟಿಗೆ ಕೂಡಿ ಅವರ ಸಮಸ್ಯೆಗಳಿಗೆ ನೆರವಾಗ್ತಕ್ಕಂಥ ಕೆಲಸ ಮಾಡಬೇಕು ಅಂತ ನಾನು ಆಶಾಭಾವನೆ ಹೊಂದಿರ್ತಕ್ಕಂಥದ್ದು. ಹಾಗಾಗಿ ನಮ್ಮೆಲ್ಲ ಶಿಕ್ಷಕರುಗಳಿಗೆ ನಾನು ವಿನಂತಿ ಮಾಡಿದ್ದೇನೆ, ಈಗಲೂ ವಿನಂತಿ ಮಾಡ್ತಾ ಇದ್ದೇನೆ. ಮುಂಬರ್ತಕ್ಕಂಥ ಜೂನ್ ತಿಂಗಳಲ್ಲಿ 13ನೇ ತಾರೀಕು ನಾಮಿನೇಷನ್ ಆಗ್ತಾಯಿದ್ದೀನಿ ಇದೇ ಮೈಸೂರಿನಲ್ಲಿ. ಮತ್ತು ಜೂನ್ ತಿಂಗಳು 3ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನೀವೆಲ್ಲ ಪೇಪರ್ನ ಇವ್ಯಾಲ್ಯೂಯೇಟ್ ಮಾಡೋರು. ಒಬ್ಬರು ಬಯೋಡೇಟಾ ನೋಡಿದ್ದಾರೆ, ನಾನು ಮತ್ತು ಪೇಪರ್ನಲ್ಲಿ ಏನು ಬರೆದಿದ್ದಾರೆ ಆನ್ಸರ್ನ ನೋಡಿ ಮುಖಾಂತರ ನೀವು ಗುಣಮಟ್ಟವನ್ನು ನೋಡ್ತಕ್ಕಂಥದ್ದು. ಹಾಗೆ ಭೋಜೇಗೌಡನಲ್ಲೂ ಗುಣಮಟ್ಟ ನೋಡಿ, ಭೋಜೇಗೌಡಿಗೆ ಫಸ್ಟ್ ಪ್ರಿಫರೆನ್ಸಲ್ಲಿ ಕೊಡಬೇಕು, ಸೆಕೆಂಡ್ ಕೊಡಬೇಕು, ಥರ್ಡ್ ಕೊಡಬೇಕು, ಯಾವುದಕ್ಕೆ ಫಿಟ್ ಇದ್ದೀನಿ ಅದು ನೋಡಿ. ನಾನು ಆಶಾದಾಯಕವಾಗಿ ನಿಮ್ಮನ್ನು ವಿನಂತಿ ಮಾಡ್ತೇನೆ, ಮೊದಲನೇ ಪ್ರಾಶಸ್ತ್ಯ ಮತವನ್ನೇ ನನಗೆ ಕೊಡಬೇಕು ನೀವು ಅಂತ ನಾನು ನಿಮ್ಮನ್ನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ದಯಮಾಡಿ ಸಹಕಾರ ಮಾಡಬೇಕು ಅಂತ ಕೇಳಿ. ಸರ್, ಕೊನೆಯದಾಗಿ ಈ ಚುನಾವಣೆ ಹೊಸ್ತಿಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು, ಮತದಾರರಿಗಾಗಿರ್ಬೋದು, ಶಿಕ್ಷಕರಿಗೆ ಏನು ಹೇಳಬೇಕು? ಈ ಕ್ಷೇತ್ರದ ನಾನು ಆವಾಗಲೇ ಹೇಳಿದೆ, ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಮ್ಮ ಶಿಕ್ಷಕರೇ ಮಾಡ್ತಕ್ಕಂಥದ್ದು. ಹೆಚ್ಚು ರಾಜಕೀಯ ಇದರಲ್ಲಿ ಪ್ರವೇಶ ಆಗುವ ನಂದು ಅದು. ಯಾಕೆ ಅಂತ ಹೇಳಿದ್ರೆ ನಾವು ಕಡೆಯಲ್ಲಿ ಶಿಕ್ಷಕರ ಕ್ಷೇತ್ರದಲ್ಲಿ ಪ್ರತಿನಿಧಿ ಆದರೂ ಕೂಡ ಪಬ್ಲಿಕ್ ಸಮಸ್ಯೆಗೆ ಕೆಲಸ ಮಾಡ್ತಕ್ಕಂಥದ್ದಕ್ಕೇನು ತೊಂದರೆ ಆಗಲ್ಲ, ಅದು ಮಾಡ್ಬೋದು. ಆದರೆ ಶಿಕ್ಷಕರು ಕ್ಷೇತ್ರದಲ್ಲಿ ಶಿಕ್ಷಕರು ಅವ್ರ ಪರವಾಗಿ ಎನ್ರೋಲ್ ಮಾಡ್ಬೋದು, ಅವರು ಬಂದು ಚುನಾವಣೆಗೆ ಎನ್ರೋಲ್ಮೆಂಟ್ ಆಗ್ಬೋದು, ನೋಂದಣಿ ಇರ್ಬೋದು. ಆ ನೋಂದಣಿ ಮಾಡೋಕ್ಕೂ ಹಿಂದೆ ತೊಂದರೆ. ನಾನು ವೋಟರಾಗಿ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಅಥವಾ ನೋಂದಣಿಗೆ ಸಹಕಾರ ಮಾಡೋದಕ್ಕೆ ಯಾಕೆ ರಾಜಕೀಯ ತರಬೇಕು? ನೋಂದಣಿ ಯಾರು ಬೇಕಾದ್ರೂ ಮಾಡಿ ವೋಟ್ ಹಾಕೋವಾಗ ನೋಡೋಣ ಅವಾಗ. ಆಮೇಲೆ ವೋಟ್ ಹಾಕೋ ವಿಚಾರದಲ್ಲೂ ನಾನು ಹೇಳ್ತೀನಿ, ಶಿಕ್ಷಕರು ಯಾಕೆ ಒಬ್ಬ ಪ್ರತಿನಿಧಿ ಪರವಾಗಿ ವೋಟ್ ಕೇಳಬಾರ್ದು? ಅವರು ಮತದಾರ. ಇನ್ನು ಬೇರೆ ಚುನಾವಣೆಗಳಿಗೂ ಈ ಚುನಾವಣೆಗೂ ತುಂಬ ವ್ಯತ್ಯಾಸ ಇದೆ. ಇದರಲ್ಲಿ ಶಿಕ್ಷಕರು ಬಿಟ್ಟು ಬೇರೆ ಯಾರು ವೋಟರ್ಸ್ ಅಲ್ಲವಲ್ಲ, ಶಿಕ್ಷಕರು ಬಿಟ್ಟು ಬೇರೆ ಯಾರು ವೋಟರ್ಸ್ ಅಲ್ಲ, ಅವರೇ ಶಿಕ್ಷಕರೇ ಮತದಾರರು. ಆ ಶಿಕ್ಷಕರೇ ಮತದಾರ ಇರ್ಬೇಕಾದ್ರೆ ಅವ್ರು ಪ್ರಪೋಸ್ ಮಾಡೋಂಗಿಲ್ಲ ನಮಗೆ ಸರ್ಕಾರಿ ಶಾಲೆಗಳಿಗೆ ಕೆಲಸ ಮಾಡ್ತಾರೆ. ಅದನ್ನೇ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಕಮಿಷನ್ಗೆ ಇದನ್ನೊಂದು ಸ್ವಲ್ಪ ಮಾಡಿ ಪರ್ಟಿಕ್ಯುಲರ್ ಇದರಲ್ಲಿ ಮಾಡಿಫೈ ಮಾಡ್ಬೋದು, ಮಾಡೋಕ್ಕೆ ಅವಕಾಶ ಇದೆ. ಅದು ಯಾವ ರೀತಿ ಅದನ್ನು ನಮ್ಮ ಸಂವಿಧಾನ ತಿದ್ದುಪಡಿನೋ ಇನ್ನೊಂದು ವಿಚಾರನೋ ಅದು ಗೊತ್ತಿಲ್ಲ, ವಿಷಯ ನೋಡಬೇಕು. ಬಟ್ ನನಗೆ ಇನ್ ಜನರಲ್ಲಾಗಿ ನೋಡುವಾಗ ಶಿಕ್ಷಕರು ಅವರಿಗೆ ಬೇಕಾದಂಥ ಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅವರಿಗೆ ಸರ್ವ ಸ್ವತಂತ್ರ ಇರುವಾಗ ಅವರಿಗೆ ಈ ಎಲ್ಲ ವಿಚಾರಗಳಲ್ಲಿ ಯಾವುದೇ ರಾಜಕೀಯ ಲೇಪ ಹಚ್ಚಬಾರ್ದು ಅನ್ನೋದು ಒಂದು ವಿಷಯ ಅಷ್ಟೇ. ಶಿಕ್ಷಕರು ಪ್ರಬುದ್ಧವಾಗಿದ್ದಾರೆ, ಅವರು ಖಂಡಿತ ಒಳ್ಳೆ ತೀರ್ಮಾನ ಮಾಡ್ತಾರೆ. ನಾವು ಹೆಚ್ಚು ಅವರಿಗೆ ಹೇಳಬೇಕಾದ ಅವಶ್ಯಕತೆ ಕಾರಣ. ಸರ್, ಇದುವರೆಗೆ ಒಂದು ವಿಶೇಷ ಸಂದರ್ಶನದಲ್ಲಿ ಭಾಗವಹಿಸಿ ಏನು ವಿಧಾನ ಪರಿಷತ್ ಸದಸ್ಯರಾಗಿ ನೀವು ಮಾಡಿರೋ ಕೆಲಸಗಳಾಗಿರ್ಬೋದು, ಹಾಗೆ ಮುಂದಿನ ದಿನಗಳಲ್ಲಿ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನೀವು ಹಾಕ್ಕೊಂಡಿರುವ ಯೋಜನೆಗಳು ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈನಿಕ ಸಮಾಚಾರ ತಂಡ ವತಿಯಿಂದ ನಿಮಗೆ ಪೂರಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ವಿಧಾನ ಪರಿಷತ್ನ ಸದಸ್ಯರು ಹಾಗೆ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಶ್ರೀಯುತ SL ಭೋಜೇಗೌಡರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.